ಎಲ್ಲರೂ ಡ್ಯಾನಿಯಲ್ 3:5 ತೆಗೆದು ಓದೋಣ. ಎಲ್ಲರೂ ತಗೊಳ್ರಿ. ಡ್ಯಾನಿಯಲ್ ಹಳೆ ಒಡಂಬಡಿಕೆ 3:5. ನೀವು ತುತ್ತೂರಿ, ಕೊಳಲು, ಕಿನ್ನಾರಿ, ತಂಬೂರಿ, ವೀಣೆ, ವಾಳಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿ ಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ನಿನ್ನ ಕೃಪೆ ವಾಕ್ಯದಲ್ಲಿ ಅಪ್ಪ ಕ್ರಿಯೆ ಮಾಡಬೇಕಾಗಿ ಮಾತಾಡಬೇಕಾಗಿ ಬೇಡಿಕೊಳ್ಳುತ್ತಿದ್ದೇವೆ. ಈ ಕೃಪೆಯಲ್ಲದೆ ನಾವಿಲ್ಲ. ಯೇಸುವೆ, ಪರಿಶುದ್ಧಾತ್ಮನು ಕ್ರಿಯೆ ಮಾಡು. ಮಾತಾಡೋ ಪ್ರತಿಯೊಂದು ಮಾತುಗಳು ಯೇಸುವೆ ನಮ್ಮ ಜೀವಿತಕ್ಕೆ ಅಪ್ಪ ಬೆಳಕಾಗಿ, ಯೇಸುವೆ ಅದು ಮಾರ್ಪಾಡುವ ನಮ್ಮ ಜೀವಿತವನ್ನು ಮಾರ್ಪಡಿಸಿ, ಯೇಸುವೆ ನಿನ್ನ ಮರ್ಮಗಳನ್ನು ತಿಳಿದುಕೊಂಡು ಬರುವಿಕೆಗೆ ಸಿದ್ಧರಾಗುವಂತೆ ಇತರರನ್ನು ಸಿದ್ಧ ಮಾಡೋದಕ್ಕೆ ಕೃಪೆ ಮಾಡಬೇಕಾಗಿ, ನಿನ್ನ ವಾಕ್ಯ ಬಲವಾಗಿ ಕಾರ್ಯ ಮಾಡಬೇಕಾಗಿ, ಇಬ್ಬಾಯಿ ಕತ್ತಿಯಾಗಿ ಎರಡು ಕಡೆನೂ ಅದು ಜೀವಿತಗಳನ್ನು ಬದಲಾಯಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಇವತ್ತು ದಿನದಲ್ಲಿ ಏನು ವಾಕ್ಯ ತೆಗೆದು ಮಾತಾಡಬೇಕಂತ ಹೇಳಿ ಧ್ಯಾನ ಮಾಡ್ತಿದ್ದಾಗ ದೇವರು AI ಟೆಕ್ನಾಲಜಿ ಭಾಳ ಪ್ರಬಲವಾಗಿ ಬರ್ತಾಯಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ರೋಬೋಟ್, ಅದರ ಬಗ್ಗೆ ಅದೇ ಕಡೆದಾಗಿ ಕಂಡುಹಿಡಿಯುವಂಥ ಒಂದು ಸೈಂಟಿಫಿಸ್ಟಾಗಿ ಲೋಕದಲ್ಲಿ ಮನುಷ್ಯರು ಪ್ರಾರಂಭದಿಂದ ಏನೇನೋ ಕಂಡುಕೊಂಡು ಏರೋಪ್ಲೇನ್ ಕಂಡುಹಿಡಿದ್ರು, TV, ಐರನ್ ಬಾಕ್ಸಲ್ಲಿಂದ ಹಿಡಿದು, ಮೋಟರ್ ಸೈಕಲಿಂದ ಹಿಡಿದು, ಆಕಾಶದಲ್ಲಿ ಸ್ಯಾಟಲೈಟಿಂದ ಹಿಡಿದು ಅದೆಲ್ಲ ನಾವು ನೋಡ್ತಾ ಬರ್ತಾಯಿದ್ದೀವಿ. ಈ ಥರ ಕಂಡುಹಿಡ್ಕೊಂಬಂದು ಲಾಸ್ಟ್ ಟೆಕ್ನಾಲಜಿ ರೋಬೋಟ್ವರೆಗೂ ಅವ್ರು ನಿಂದಿರ್ತಾರೆ. ಅಷ್ಟಕ್ಕೆ ಅವರು ಮುಗಿತತೆ. ಅಷ್ಟು ಆದ ಮೇಲೆ ಇವಾಗ ಲಾಸ್ಟ್ ಸಾಮ್ರಾಜ್ಯದ ಬಗ್ಗೆ ನಾವು ನೋಡಿಬಿಟ್ಟು ನಾವು ಈ ದಿನದಲ್ಲಿ ದೇವರು ಕೊಟ್ಟಿರುವ ಮಾತಿನ ಪ್ರಕಾರ ಜೀವಿತವನ್ನು ಅಳವಡಿಸ್ಕೊಂಡು ನಡೆಯೋದಕ್ಕೆ ದೇವ್ರು ಸಹಾಯ ಮಾಡಲಿ. ಡ್ಯಾನಿಯಲ್ 3:5 ನಾವು ಓದೋದಾಗೆ ನೆಬೂಕದ್ನೆಚ್ಚರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, 2 ಸಲ ಈ ಥರ ನಡೀತತೆ. ಒಂದು ಸಲ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ತುತ್ತೂರಿ, ಕೊಳಲು, ಕಿನ್ನಾರಿ, ತಂಬೂರಿ, ವೀಣೆ, ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ನೀವು ಅಡ್ಡಬಿದ್ದು ರಾಜನಾದ ನೆಬೂಕದ್ನೆಚ್ಚರನು ನಿಲ್ಲಿಸಿರುವ ಬಂಗಾರದ ಪ್ರತಿಮೆಯನ್ನು ಪೂಜಿಸಬೇಕು. ಒಂದು ಮನುಷ್ಯನನ್ನು ಆರಾಧನೆ ಮಾಡಬೇಕು. ರಾಜ ನೋಡ್ರಿ, ಸೃಷ್ಟಿಕರ್ತನು ಸೃಷ್ಟಿ ಮಾಡಿರೋರು ಈ ಲೋಕದಲ್ಲಿ ನೋಡಿ ಸ್ಪಷ್ಟವಾಗಿ ತಿಳ್ಕೊಳ್ರಿ. ಲೋಕವನ್ನು ಸೃಷ್ಟಿ ಮಾಡಿರೋರೇ ದೇವರು ಅಂತ ಹೇಳ್ತಾರೆ. ಹೋದ ವಾರದಲ್ಲಿ ನೋಡಿದ್ವಿ, ದೇವರನ್ನ ಯಾರು ಸೃಷ್ಟಿ ಮಾಡಿದ್ದಂತ ಕೇಳ್ತಾರೆ. ಅದಕ್ಕೆ ಪ್ರಶ್ನೆಗೆ ಉತ್ತರ ಏನಂದರೆ, ದೇವ್ರನ್ನ ಯಾರಾದರೂ ಸೃಷ್ಟಿ ಮಾಡಿದ್ರೆ ಅವರು ದೇವರಾಗ್ತಾರೆ, ಇವರು ದೇವರು ಆಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರಾದರೆ ತನ್ನನ್ನು ತಾನೇ ಸೆಲ್ಫ್ ಡಿವೈನ್ಸ್, ಅವರೇ ಸೃಷ್ಟಿ ಮಾಡಿಕೊಂಡು ಬೇರೆಯವ್ರನ್ನ ಸೃಷ್ಟಿ ಮಾಡೋರೆ ದೇವ್ರು ಅಂತ ಹೇಳೋದು. ಅವ್ರನ್ನ ಯಾರು ಸೃಷ್ಟಿ ಮಾಡೋಕ್ಕಾಗಲ್ಲ. ಮತ್ತು ಅವ್ರನ್ನ ಇನ್ನೊಬ್ಬರು ಸೃಷ್ಟಿ ಮಾಡಿದ್ರೆ ಅವ್ರು ಹೆಂಗೆ ದೇವರಾಗ್ತಾರೆ? ಮತ್ತು ಅವ್ರನ್ನೇ ಇನ್ನೊಬ್ರು ಸೃಷ್ಟಿ ಮಾಡಿ ಅವ್ರು ದೇವರಾಗ್ತಾರೆ. ಅವ್ರನ್ನ ಇನ್ನೊಬ್ರು ಸೃಷ್ಟಿ ಮಾಡಿದ್ರೆ ಅವರು ದೇವರಾಗ್ತಾರೆ. ದೇವರನ್ನವ್ರನ್ನ ಸೃಷ್ಟಿ ಮಾಡೋಕ್ಕಾಗಲ್ಲ. ಅವರವರೇ ಎಕ್ಸಿಸ್ಟಿಂಗ್, ಅವರವರೇ ಇದ್ದು ಲೋಕವನ್ನು ಸೃಷ್ಟಿ ಮಾಡಿರೋದು. ಅದಕ್ಕೆ ಆಧಾರಗಳು, ಸೈಂಟಿಫಿಸ್ಟ್ ಆಧಾರಗಳು ಭಾಳ ಇದ್ದಾವೆ. ಭೂಮಿ ತಿರುಗ್ತತೆ, ಯಾರು ತಿರುಗಿಸೋದು, ಯಾವುದ್ರ ಮೇಲೆ ನಿಂತಿದೆ, ಸೂರ್ಯ ಯಾಕೆ ತಿರುಗೋದಿಲ್ಲ, ಸೂರ್ಯ ಬೆಳಕಿನಲ್ಲಿ ಇದ್ದೀವಿ, ಮನುಷ್ಯ ಹೆಂಗಿಂದ ಬಂದ, ಗಂಡು ಹೆಣ್ಣು ಹೆಂಗೆ ಬಂದರು, ಯಾವ ಒಂದು ವಸ್ತು ತಾನಾಗಿ ಬರೋದಿಲ್ಲ, ಯಾರು ಸೃಷ್ಟಿ ಮಾಡಿದ್ರೆ ಮಾತ್ರನೇ ಬರೋದು. ಮನುಷ್ಯನಿಗೆ ಬೇಕಾಗಿರುವ ಗಾಳಿ, ನೀರು, ಸೂರ್ಯನ ಗ್ರಹಣ, ಅವನಿಗೆ ಬೇಕಾಗಿರುವ ಊಟದ ವ್ಯವಸ್ಥೆ ಎಲ್ಲ ಮಾಡಿಟ್ಟು ಮನುಷ್ಯ ಗಂಡು ಹೆಣ್ಣಾಗಿ ಸಂತತಿಯಾಗಿ ಮಾಡಿದ್ದಾರೆ. ಯಾರು ಸೃಷ್ಟಿ ಮಾಡದೆ ಗಂಡು ಹೆಣ್ಣಾಗಿ ಬರೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ದೇವರು ಸೃಷ್ಟಿಕರ್ತನು. ಈಗ ಏನಾಗಿದೆ ಅಂದರೆ, ಈ ಲೋಕದಲ್ಲಿ ಜನಗಳು ದೇವರನ್ನು ನೋಡ್ರಿ ಬಿಟ್ಟು ಸ್ವಲ್ಪ ಪಾಪದಿಂದ ದೂರ ಬರೋದಾಗ ಅವರು ದೇವ್ರೇನು ಮಾಡ್ತಾರೆ, ಅದಕ್ಕಂತೆ ಹೇಳಿ ಸ್ವಲ್ಪ ಪ್ರತ್ಯೇಕವಾಗಿ ಒಬ್ಬರನ್ನ ವಿಂಗಡಿಸಿ, ನನ್ನ ಬಗ್ಗೆ ನೀನು ಹೇಳು ಜನಗಳಿಗೆ ಅಂಥೇಳಿ ವಿಂಗಡಿಸಿ ಕರೆದರು. ಆಗ ದೇವರಿಗೂ ಮಧ್ಯಸ್ಥರಾಗಿ ಈ ಸೇವಕರು ಅಂತ ಏನು ಹೇಳ್ತೀವೋ, ಸ್ವಾಮೀಜಿಗಳು, ಪೂಜಾರಿಗಳು ಅಂತ ಏನು ಹೇಳ್ತೀವೋ, ಆ ರೀತಿ ನಾವುಗಳು ಸೆಂಟ್ರಲ್ಲಿ ನಿಂತುಕೊಂಡು ದೇವರಿಗೆ ಮಧ್ಯಸ್ಥರಾಗಿ ಜನಗಳಿಗೆ ದೇವರು ಏನು ಹೇಳಿದ್ದಾರೆ ಅದನ್ನು ಅವ್ರಿಗೆ ಹೇಳಬೇಕು. ಹೇಳಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು, ಅವ್ರನ್ನ ಸಿದ್ಧ ಮಾಡಬೇಕು. ನಾವು ದೇವರಾಗೋಕ್ಕೆ ಸಾಧ್ಯವಿಲ್ಲ. ಮನುಷ್ಯನು ದೇವರಾಗೋದಕ್ಕೆ ಯಾವುದೇ ಕಾರಣಕ್ಕೂ ಅವನಿಗೆ
ಆಗೋದಿಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಅವನು ಸೃಷ್ಟಿಸಲ್ಪಟ್ಟವನು. ಮನುಷ್ಯ ದೇವರಾಗಬೇಕಾದ್ರೆ ಅವನು ದೇವ್ರ ಥರ ಸೂರ್ಯನ, ಚಂದ್ರನ, ಈ ಪ್ಲ್ಯಾನೆಟ್ಗಳನ್ನ ಮತ್ತು ನೀರನ್ನು, ಈ ಗಿಡ ಮೂಲಿಕೆಗಳನ್ನು ಇಲ್ಲ ಅವನು ಏನಾದರೂ ಸೃಷ್ಟಿ ಮಾಡಬೇಕು. ಅವನು ಸೃಷ್ಟಿ ಮಾಡಿರೋದೇ ಒಂದು ಸಲ ನಾವು ನೋಡಿದ್ವಿ. ಅವನು ಏನು ಸೃಷ್ಟಿ ಮಾಡ್ತಾನೆ ಅಂದರೆ ಭೂಲೋಕದಲ್ಲಿ ಏನೋ ಒಂದು ಸೃಷ್ಟಿ ಮಾಡಿಬಿಟ್ಟು ಏರೋಪ್ಲೇನು ಕಂಡುಹಿಡಿದುಬಿಟ್ಟು ನಾನು ಸೃಷ್ಟಿ ಮಾಡಿದೆ, ನಾನು ದೇವರು ಅಂತ ಹೇಳ್ತಾನೆ. ಬಟ್ ಅವನು ಸೃಷ್ಟಿ ಮಾಡಿರೋದು ದೇವ್ರು ಸೃಷ್ಟಿ ಮಾಡಿ ಇಟ್ಟಿರುವ ವಸ್ತುಗಳಿಂದ ಅವನು ಮಾಡಿದ್ದಾನೆ. ಅದನ್ನು ನಾವು ಹೋದ ವಾರದಲ್ಲಿ ನೋಡಿದ್ವಿ. ಸೃಷ್ಟಿ ಮಾಡೋ ವಸ್ತುಗಳಿಂದ ಅವನು ಸೃಷ್ಟಿ ಮಾಡಿಬಿಟ್ಟು ನಾನು ದೇವರು ಅಂತ ಹೇಳಿದ್ರೆ ಆಗೋದಿಲ್ಲ. ಏನು ಇಳಿದೇ ಇರೋದನ್ನು ಬಾಯಿ ಮಾತಿನಲ್ಲಿ ಅದನ್ನು ಸೃಷ್ಟಿ ಮಾಡಿ ಮಣ್ಣಿಂದ ಮಾಡಬೇಕು. ಆ ರೀತಿ ಸೃಷ್ಟಿ ಮಾಡಬೇಕು. ಅವನ ಕೈಗೆ ಏನು ಸಿಗದೇ ಇರೋ ವಸ್ತುನ ಇವಾಗ ದೇವ್ರು ನೋಡಿ ಭೂಲೋಕದಲ್ಲಿ ಏನೇನಿಲ್ಲ, ಸ್ಪೇಸ್ ಏನೇನಿಲ್ಲ, ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದ್ರು, ಅದನ್ನು ಕತ್ತಲೆ ಬೆಳಕು ಬೇರು ಮಾಡಿದ್ರು. ಈ ಥರ ನಾವೆಲ್ಲ 6 ದಿನದಲ್ಲಿ ಏನೇನು ಮಾಡಿದ್ರು ಅಂತೆಲ್ಲ ನಾವು ನೋಡ್ತೀವಿ. ಗಾಳಿನ ಸೃಷ್ಟಿ ಮಾಡಿದ್ರು, ನೀರನ್ನು ಸೃಷ್ಟಿ ಮಾಡಿದ್ರು, ಪಕ್ಷಿಗಳನ್ನ ಸೃಷ್ಟಿ ಮಾಡಿದ್ರು, ಮೃಗಗಳನ್ನ ಸೃಷ್ಟಿ, ಮನುಷ್ಯನ ಸೃಷ್ಟಿ ಮಾಡಿದ್ರು. ಈ ರೀತಿ ಏನು ಇಲ್ಲದ್ರನ್ನ ಅವ್ರು ಬಾಯಿ ಮಾತಿನಲ್ಲಿ ಸೃಷ್ಟಿ ಮಾಡಿದ್ರು. ಸೃಷ್ಟಿ ಮಾಡಿದ್ರಲ್ಲಿ ಭೂಮಿಯಿಂದ, ಮಣ್ಣಿನಿಂದ ಮನುಷ್ಯನ, ಮೃಗಗಳನ್ನ ಸೃಷ್ಟಿ ಮಾಡಿದಂತಿದೆ. ಆದರೆ ಅವ್ರು ಸೃಷ್ಟಿ ಮಾಡಿದ್ರಲ್ಲಿ ತೆಗೆದು ಮಾಡಿದ್ರು. ಬಟ್ ಮನುಷ್ಯ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಅದರಿಂದ ಇಲ್ಲಿ ನೆಬೂಕದ್ನೆಚ್ಚರ್ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ನಾನೇ ದೇವ್ರು ಅಂತ ಹೇಳ್ಬಿಟ್ಟು, ಎಲ್ಲ ಗಮನ ಇಟ್ಟು ಕೇಳ್ರಿ, ಅವನು ವಿಗ್ರಹನ ಇಟ್ಟುಬಿಟ್ಟು ಮನುಷ್ಯರನ್ನೆಲ್ಲ ಪೂಜೆ ಮಾಡಿರಿ ಅಂತ ಹೇಳ್ತಾನೆ. ಆದರೆ ಈ ವಿಷಯ ಇಸ್ರೇಲ್ ಜನಗಳಿಗೆ ರಕ್ತದಲ್ಲಿ, ನರನಾಡಿಗಳಲ್ಲಿ ಬೇರೂರಿ ಊರಲ್ಪಟ್ಟಿದೆ. ದೇವರು ಸ್ಪಿರಿಟಲ್ಲಿದ್ದಾರೆ, ಆತ್ಮಿಕದಲ್ಲಿದ್ದಾರೆ. ಅವರನ್ನು ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ಆರಾಧನೆ ಮಾಡಬೇಕೇ ಹೊರತು ಅವ್ರ ಕಣ್ಣಿಗೆ ಕಾಣದೇ ಇರುವ ಸ್ಪಿರಿಟ್ ಆಗಿದ್ದಾರೆ ಆದರೆ ಅವರನ್ನು ಗ್ರಹಿಸ್ಬೋದು. ಶರೀರದಲ್ಲಿ, ಅವರ ಚಲನವಲನದಲ್ಲಿ, ಆಲೋಚನೆಯಲ್ಲಿ, ಹೃದಯದಲ್ಲಿ ಅವ್ರನ್ನ ಗ್ರಹಿಸ್ಬೋದು. ಒಂದು ಉದಾಹರಣೆಗೆ ಒಬ್ಬರು ನನ್ನನ್ನು ಒಂದು ಪ್ರಶ್ನೆ ಕೇಳಿದ್ರು, ಯಾಕೆ ನೀವು ಯೇಸು ಸ್ವಾಮಿ ಬಗ್ಗೆ ಹೇಳ್ತಿದ್ದೀರಾ, ಯಾಕೆ ನಮ್ಮ ದೇವ್ರ ಬಗ್ಗೆ ಯಾಕೆ ನೀವು ಹೇಳೋದಿಲ್ಲ ಅಂತ ಕೇಳಿದ್ರು. ಆವಾಗ ನಾನು ಅವರಿಗೆ ಒಂದು ಮಾತು ಹೇಳಿದ್ರೆ ಕೋಪಿಸ್ಕೋಬೇಡ್ರಿ, ಯೇಸು ಸ್ವಾಮಿ ಅನ್ನೋದು ಕೂಡ ಒಂದು ಸ್ಪಿರಿಟ್ಟೇ. ಬಟ್ ಬೇರೆ ದೇವರುಗಳಂತ ಹೇಳ್ತೀವಲ್ಲ, ಅದು ಬಂದು ನಮಗೇನಾದರೂ ಪಾಪ ಮಾಡೋದಕ್ಕೆ, ಏನಾದರೂ ಮಾಡೋದಕ್ಕೆ ಪ್ರೇರೇಪಣೆ ಬಂದಾಗ ಅದು ಇನ್ನೂ ಹೆಚ್ಚಾಗುತ್ತೆ. ಪಾಪ ಮಾಡೋದಕ್ಕೆ ಅದು ಪ್ರೇರೇಪಣೆ ಹೆಚ್ಚು ಮಾಡುತ್ತೆ. ಪಾಪ ಮಾಡದೇ ಇರೋದಕ್ಕೆ ಅದು ಸಹಾಯ ಮಾಡೋದಿಲ್ಲ. ಯೇಸು ಸ್ವಾಮಿ ಅಂತ ಹೇಳ್ತೀವಿ, ಬಟ್ ಅದು ಸ್ಪಿರಿಟ್, ಹೋಲಿ ಸ್ಪಿರಿಟ್ಟು. ಅದು ಅದು ಏನಾದರೂ ನಮ್ಮ ಮೈಂಡಲ್ಲಿ ನಾವು ಸ್ಪಿರಿಟಾಗಿ ಮೈಂಡಲ್ಲಿ, ಹೃದಯದಲ್ಲಿ ಸ್ವೀಕರಿಸ್ಕೊಂಡಾಗ ಪಾಪದ ಮೇಲೆ ದ್ವೇಷ ಹುಟ್ಟಿಸುತ್ತೆ, ಪಾಪದ ಮೇಲೆ ಅಸೂಯೆ ಹುಟ್ಟಿಸುತ್ತೆ, ಅದರ ಮೇಲೆ ಒಂದು ಭಯ ಹುಟ್ಟುತ್ತೆ. ಯಾಕಂದರೆ ಪಾಪ ಮಾಡೋರು ದೇವ್ರ ಮಕ್ಕಳಲ್ಲ, ಅದು ಸೈತಾನನು ಪ್ರೇರೇಪಿಸಿ ನರಕಕ್ಕೆ ಕರ್ಕೊಂಡೋಗ್ತಾನೆ. ಪರಿಶುದ್ಧವಾದ ಬಾಳ್ವಿಕೆ ದೇವರದು. ಅದು ನಾವು ಪರಿಶುದ್ಧವಾಗಿ ಜೀವನ ಮಾಡಿ ಅದು ಪರಿಶುದ್ಧಾತ್ಮ ನಮ್ಮ ಹೃದಯದಲ್ಲಿದ್ದು ಪರಲೋಕ ರಾಜ್ಯಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಪರಿಶುದ್ಧನಾಗಿರು, ನೀತಿವಂತನಾಗಿರು, ಸತ್ಯದಲ್ಲಿ ನಡಿ ಅಂತೇಳಿ ಪ್ರೇರೇಪಿಸಿದೆ ಪರಿಶುದ್ಧಾತ್ಮ. ಹೋಲಿ ಸ್ಪಿರಿಟ್ ಭಾಳವಾಗಿ ನಮ್ಮನ್ನು ಪ್ರೇರೇಪಿಸುತ್ತೆ. ಬಟ್ ಇದು ಈ ರೀತಿ ಪ್ರೇರೇಪಿಸೋದಿಲ್ಲ. ಎಲ್ಲ ಗಮನ ಇಟ್ಟು ಕೇಳ್ರಿ ಅಂತ ಹೇಳಿದೆ. ಅದನ್ನು ದೇವರು ನಮ್ಮಲ್ಲಿರೋದನ್ನು ಗ್ರಹಿಸ್ಬೋದು. ದೇವರು ನಮ್ಮಲ್ಲಿ ಇರೋದನ್ನು, ಅವ್ರು ನಮ್ಮ ಜೊತೆ ಮಾತಾಡೋದನ್ನು ಮೈಂಡಲ್ಲಿ ಮಾಡ್ತಿರೋದು ತಪ್ಪು ಕರೆಕ್ಟ್ ಅಂತೇಳಿ ಅವರಿಗೆ ನಾವು ಅವಕಾಶ ಕೊಟ್ಟಾಗ ಅದು ಮಾತಾಡುತ್ತೆ. ನಮ್ಮ ಸ್ಪಿರಿಟಲ್ಲಿ ಜ್ಞಾನ ಹೆಚ್ಚಾಗುತ್ತೆ, ಆ ಸ್ಪಿರಿಟಲ್ಲಿ ಗ್ರಹಿಸ್ಬೋದು. ಈ ರೀತಿ ದೇವರನ್ನು ಇಸ್ರೇಲ್ ಜನಗಳು ತನ್ನನ್ನು ಅಳವಡಿಸ್ಕೊಂಡಿರೋದ್ರಿಂದ ಆ ಪ್ರತಿಮೆಗೆ ಅವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಪೂಜೆ ಮಾಡೋದನ್ನು ತಿರಸ್ಕರಿಸಿದ್ರು. ಆದರೆ ಬೇರೆಯವರು ಇಸ್ರೇಲ್ನ ಬಿಟ್ಟು, ನಿಮಗೆಲ್ಲರಿಗೂ ಗೊತ್ತಿದೆ, ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಆಗಲಿ, ದಾನಿಯೇಲ್ ವಿಷಯದಲ್ಲಾಗಲಿ, ಅವ್ರನ್ನೇನು ಮಾಡ್ತಾರೆ, ರಾಜನ ಬಿಟ್ಟು ಯಾರನ್ನು ಮಾಡಿದೆ ಅಂತ ಹೇಳಿದಾಗ ಅವರು ತನ್ನ ಪ್ರಾಣ ಹೋದರೂ ಪರವಾಗಿಲ್ಲ ಅಂತ ಪ್ರಾಣ ಬಿಟ್ಕೊಡ್ತಾರೆ ಹೊರತು, ಬಟ್ ಅವ್ರ ದೇವ್ರ ಮೇಲಿಟ್ಟಿರುವ ಆ ಪ್ರೀತಿ ವಾಕ್ಯಕ್ಕೆ ಅನುಗುಣವಾಗಿ ನಡೆಯೋದನ್ನು ಅವರು ಬಿಟ್ಕೊಳ್ಳಿಲ್ಲ. ಆದರೆ ಈಗ ಎ ಟೆಕ್ನಾಲಜಿ, ಎಲ್ಲರೂ ಬೈಬಲ್ ತೆಗೀರಿ, ಎ ಟೆಕ್ನಾಲಜಿ ಇದೇ. ನೀವು ಬೈಬಲಲ್ಲಿ 17:5 ಓದ್ರಿ, ರೆವಲ್ಯೂಷನ್ ಪ್ರಕಟಣೆ 17:5 ಓದ್ರಿ, ಅದೇ ಸ್ಪಿರಿಟ್ ಇಲ್ಲಿದೆ ನೋಡ್ರಿ. ಆ ಬಾಬಿಲೋನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬರೋಕ್ಕೆ ಮುಂಚೆ ಇದ್ದ ಸ್ಪಿರಿಟ್ಟು ಇಲ್ಲಿದೆ ನೋಡ್ರಿ. ಅವಳ ಹಣೆಯ ಮೇಲೆ ಬಾಬೇಲೆಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ನೀವು ಇಲ್ಲಿ ಬಾಬೇಲ್, ಇಂಗ್ಲೀಷಲ್ಲಿ ಬಾಬಿಲೋನ್ ಅಂತ ಸ್ಪಷ್ಟವಾಗಿದೆ.
ಅಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬರೋಕ್ಕಿಂತ ಮುಂಚೆ ಇದ್ದ ಬಾಬಿಲೋನ್ ಊರಲ್ಲಿದ್ದ ಸ್ಪಿರಿಟು ಇಲ್ಲಿ ಮತ್ತೆ ಪ್ರಕಟಣೆಯಲ್ಲಿ ಬಯಲ್ಪಡುತ್ತೆ. ಅಲ್ಲೇನಂತಂದರೆ ಹೇಳಿದ್ರೆ ಆ ಸ್ಪಿರಿಟ್ ಹಂಗೆ ಚಲಿಸ್ತಾ ಇದೆ. ಕಡೆ ಕಾಲದಲ್ಲಿ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ ಸ್ತ್ರೀ, ಇದ್ರ ಬಗ್ಗೆ ನಿಮಗೆ ಆಲ್ರೆಡಿ ವಾಕ್ಯದ ಅನುಗುಣವಾಗಿ ಗೊತ್ತಿದೆ. ಈ ಜಾರಸ್ತ್ರೀ ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ, ನೀವು ಎಲ್ಲ ಯುರೋಪ್ ಯೂನಿಯನಲ್ಲಿ ನೀವು ನೋಡಿದಾಗ ಅದಕ್ಕೆ ಸಿಂಬಲ್ ಬಂದ್ಬಿಟ್ಟು ಒಂದು ಮೃಗದ ಮೇಲೆ ಒಂದು ಸ್ತ್ರೀ ಕೂತ್ಕೊಂಡಿರುತ್ತೆ. ಯುರೋಪ್ ಯೂನಿಯನ್ ಬಂದ್ಬಿಟ್ಟು ಅದಕ್ಕೆ ಕ್ಯಾಪಿಟಲ್ ಆಗಿ ಇಟ್ಟಿರೋದು ಬ್ರುಸೆಲ್ ಹೊರಗಡೆ ಒಂದು ಮೃಗ ಇರುತ್ತೆ, ಅದ್ರ ಮೇಲೆ ಒಂದು ಲೇಡೀಸ್ ಕೂತ್ಕೊಂಡಿರುತ್ತೆ. ಅದನ್ನೆಲ್ಲ ನಾವು ನಿಮಗೆ ಹೇಳಿದ್ದೀವಿ, ತೋರಿಸಿದ್ದೀವಿ, ನೀವು ಗೂಗಲಲ್ಲಿ ಹೋಗಿ ಚೆಕ್ ಮಾಡಿರಿ. ಯುರೋಪ್ ಯೂನಿಯನ್ ಇವಾಗ ಪ್ರೆಸೆಂಟ್ ಆಗಿರೋದು, ಆ ಪ್ರೆಸೆಂಟ್ ಆಗಿರುವ ಸ್ತ್ರೀ ಮೇಲೆ ಅದು ಸ್ತ್ರೀ ಕೂತ್ಕೊಂಡು ಇರೋದನ್ನು ಅವರು ಅದನ್ನು ಹಂಗೆ ಚಲನವಲನದಲ್ಲಿ ನೀವು ನೋಡ್ಬೋದು. ಅದನ್ನು ವಾಕ್ಯದಲ್ಲಿ ಹೇಳಿರೋ ಪ್ರಕಾರವಾಗಿ ಆ ಸ್ತ್ರೀಯ ಒಂದು ಸ್ಪಿರಿಟ್ ಹಂಗೆ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ. ನೀವು ಇನ್ನೂ ಹೆಚ್ಚಾಗಿ ನಾವು ಇದ್ರ ಬಗ್ಗೆ ಧ್ಯಾನಿಸ್ಬೇಕಂತ ಹೇಳಿದ್ರೆ, ನಾವು ಅದರ ಕೆಳಗಡೆನೆ 9ರಲ್ಲಿ ನೀವು ಓದಿದ್ರೆ 17:9 ಅದು ಬುದ್ಧಿವಂತನಿಗೆ ಮಾತ್ರ ಗೊತ್ತಾಗುವುದು ಆ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರುವ 7 ಬೆಟ್ಟಗಳು, ಇದಲ್ಲದೆ ಅವು 7 ಮಂದಿ ಅರಸರನ್ನು ಸೂಚಿಸುತ್ತದೆ. ಇದು ಯುರೋಪ್ ಯೂನಿಯನ್. ಈ 7 ತಲೆಗಳು ಆ ಸ್ತ್ರೀ ಕೂತುಕೊಂಡಿರೋದಂತ ಹೇಳಿದರೆ ರೋಮ್ ಪಟ್ಟಣದಲ್ಲಿ ಮಾತ್ರ 7 ಬೆಟ್ಟಗಳಿದ್ದಾವೆ. ಆ 7 ಬೆಟ್ಟಗಳ ಮೇಲೆ ಕಟ್ಟಲ್ಪಟ್ಟಿರೋದೇ ರೋಮು. ಅದಕ್ಕೆ ಇವಾಗ ಯುರೋಪ್ ಯೂನಿಯನಲ್ಲಿ 10 ಜನ ಪ್ರಧಾನರಾಗಿ ಇದ್ದಾರೆ, ರಾಜರಾಗಿದ್ದಾರೆ. ಇವಾಗ 27 ಇದೆ, ಬಟ್ ಅದಕ್ಕೆ ಮುಖ್ಯಸ್ಥರಾಗಿ 10 ಜನ ಇದ್ದಾರೆ. ಇವಾಗ ಎಲ್ಲಿ ನೋಡಿದ್ರೂ ಕೂಡ, ಎಲ್ಲಿ ನ್ಯೂಸ್ ತೆಗೆದು ನೋಡಿದ್ರೂ ಕೂಡ ಮಳೆ ನೀರಿಲ್ಲ ಅಂಥೇಳಿ ಒಂದು ಕಾಲ ಇತ್ತು. ಇವಾಗ ನೀರು ಬರಸದಿಂದ ಜನಗಳು ಅಲ್ಲೋಲಕೊಲ್ಲೋಲವಾಗಿ ತನ್ನ ಜೀವನವನ್ನು ಕಳ್ಕೊಳ್ತಾ ಇದ್ದಾರೆ ಎಲ್ಲರೂ. ಪ್ರಕಟಣೆ 13:16 18 ಹೋದ್ರಿ. 13 ಎರಡನೆಯ ಮೃಗವು ದೊಡ್ಡವರು ಚಿಕ್ಕವರು ಐಶ್ವರ್ಯವಂತರು ಬಡವರು ಸ್ವತಂತ್ರರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೊದಲುಗೊಂಡು ಹಣೆಯ ಮೇಲಾಗಲಿ ಗುರುತು ಹೊಂದಿಕೊಳ್ಳಬೇಕೆಂತಲೂ ಆ ಗುರುತು ಯಾರಿಗಿರುವುದೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸಕೂಡದೆಂಬುದಲ್ಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೆಯ ಮೃಗದ ಹೆಸರು ಅಥವಾ ಅದರ ಹೆಸರು. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡುವ ಸಾಮರ್ಥ್ಯವು ಇದಕ್ಕೆ ದೊರೆಯಿತು. ಆ ವಿಗ್ರಹವು ಮಾತಾಡುವುದು. ನೋಡ್ರಿ, ಆ ಹಳೆ ಒಡಂಬಡಿಕೆಯಲ್ಲಿ ಡ್ಯಾನಿಯಲಲ್ಲಿ ನಾವು ನೋಡಿದಾಗ, ಡ್ಯಾನಿಯಲ್ ಚಾಪ್ಟ್ರಲ್ಲಿ ನೆಬೂಕದ್ನೆಚ್ಚರ್ ಅವರ ವಿಗ್ರಹವನ್ನೇ ಬಂಗಾರದಲ್ಲಿ ಮಾಡಿ ಇಟ್ಟುಬಿಟ್ಟು ಅದನ್ನು ಆರಾಧನೆ ಮಾಡಬೇಕು. ಆರಾಧನೆ ಮಾಡಿದವ್ರನ್ನ ನಾವು ಬೆಂಕಿಯಲ್ಲಿ ಹಾಕ್ತೀವಿ ಅಂತ ನೋಡಿ ಹಾಕದು ಅಂತ ನೋಡಿದ್ವಿ. ಆ ಸ್ಪಿರಿಟನ್ನು ನಾವು ನೋಡಿದ್ವಿ. ಅದೇ ಥರನೇ ಹೊಸ ಒಡಂಬಡಿಕೆಯಲ್ಲಿ ಇವಾಗ ಟೆಕ್ನಾಲಜಿ ಅನ್ನೋದು ರಭಸವಾಗಿ ಬರ್ತಾ ಇದೆ. ಅದು ಆ ರಭಸವಾಗಿ ಬಂದು ಆ ಟೆಕ್ನಾಲಜಿ ಆಲ್ರೆಡಿ ಪೂರ್ತಿ ರೋಬೋಟ್ ಬರ್ತಾ ಇದೆ. ಎಷ್ಟೋ ಜನಗಳು ರೋಬೋಟ್ ಬರೋದ್ರಿಂದ ಮನುಷ್ಯರಿಗೆ ಕೆಲಸ ಇಲ್ಲದಂಗೆ ಆಗ್ತಾ ಇದೆ. ಆ ರೋಬೋಟ್ ಕಾಲದಲ್ಲಿ ನಾವು ಇದ್ದೀವಿ. ಈ ರೋಬೋಟು ಕಡೆ ಕಾಲದಲ್ಲಿ ಮನುಷ್ಯನ ಇಲ್ಲಿದೆ. ಇದಲ್ಲದೆ ಆ ಮೃಗದ ವಿಗ್ರಹಕ್ಕೆ ಜೀವ ಕೊಡೋ ಸಾಮರ್ಥ್ಯ ಇದಕ್ಕೆ ದೊರೆಯುತ್ತೆ. ಇವಾಗ ಅದಕ್ಕೆ ಜೀವ ಇದೆ. ಅದು ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಚರ್ಚಲ್ಲಿ ಬಂದು ಪ್ರಸಂಗ ಮಾಡೋದಕ್ಕೆ ಪ್ರಾರಂಭಿಸ್ತು. ಚೆಸ್ ಆಡಬೇಕಾದ್ರೆ ಜಾಗ ಕೊಟ್ಟಿಲ್ಲ ಅಂತ ಬೆರಳು ಮುರಿದಾಯಿತು, ಒಂದು ಮನುಷ್ಯನ ಮರ್ಡರ್ ಮಾಡ್ತು. ಇವಾಗ ಆ ಟೆಕ್ನಾಲಜಿ ಏನು ಮಾಡ್ತಿದೆ ಅಂದರೆ, ಅದನ್ನು ಬಾಯಿ ತೆಗೆದು ಕೇಳಿದಾಗ ಬರುವ ಕಾಲದಲ್ಲಿ ಮನುಷ್ಯನ ಕೊಳ್ತೀಯ ಅಂತ ಹೇಳಿದ್ರೆ ಕೊಲ್ಲೋದಿಲ್ಲ ಅಂತ ಹೇಳೋದು ಬಿಟ್ಬಿಟ್ಟು ನೀವು ನಡ್ಕೊಳ್ಳೋ ವಿಧಾನ ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಈ ರೋಬೋಟ್ ಒಂದು ಆರ್ಮಿಗಳು ಬರ್ತಾ ಇದ್ದಾವೆ. ಅದು ಏನಕ್ಕೆ ಇವೆಲ್ಲ ಹೇಳ್ತೀವಿ ಇವತ್ತಿನ ದಿನದಲ್ಲಿ ಇದೆಲ್ಲ ನೋಡ್ತಿದ್ದೀವಿ ಅಂತ ಹೇಳಿದ್ರೆ, ಇವಾಗ ಪ್ರಪಂಚ ಪೂರ್ತಿ ಎಲ್ಲಿ ನೋಡಿದ್ರೂ ಯುದ್ಧದ ವಾತಾವರಣಗಳಿದ್ದಾವೆ. ಎಲ್ಲಿ ನೋಡಿದ್ರೂ ಸಮಾಧಾನವಾದ ಒಂದು ಎಲ್ಲೂ ಸೂಚನೆಗಳಿಲ್ಲ. ಆಲ್ರೆಡಿ ಯುದ್ಧದ ಕಾಲದಲ್ಲಿ ಇದ್ದೀವಿ. ರಷ್ಯಾ ಉಕ್ರೇನ್ ಯುದ್ಧ ಸ್ಟಾರ್ಟ್ ಆಗಿ 2 ವರ್ಷ ಆಯಿತು, ಇನ್ನೂ ನಡೀತಾ ಇದೆ, ಸ್ಟಾಪ್ ಆಗಿಲ್ಲ. ಸುಮ್ಮನೆ ಜನಗಳನ್ನ ಗುಂಪಾಗಿ ಕೊಳ್ತಾ ಇದ್ದಾರೆ. ಅಕ್ಟೋಬರ್ 7ನೇ ತಾರೀಕಿಂದ ರಷ್ಯಾಗೂ ಗಾಜಾಗೂ ಸ್ಟಾರ್ಟ್ ಆಗಿದ್ದು ಇನ್ನೂ ನಿಂತಿಲ್ಲ. ಮತ್ತು ಅದು ಇನ್ನೂ ರಭಸವಾಗಿ ಮುಂದೆ ಹೋಗ್ತಾ ಇದೆ ಹೊರತು ಸ್ಟಾಪ್ ಆಗೋ ಸೂಚನೆಗಳಿಲ್ಲ. ಮತ್ತು ಚೈನಾ, ಥೈಲ್ಯಾಂಡ್ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬೇರೆ, ಫಿಲಿಪೈನ್ಸ್ ಅಂತ ಹೇಳ್ಬಿಟ್ಟು ಅಲ್ಲಿ ಯುದ್ಧಗಳು ಪ್ರಾರಂಭ ಆಗೋ ಸೂಚನೆಗಳಿದ್ದಾವೆ. ನಾರ್ತ್ ಕೊರಿಯಾ, ಸೌತ್ ಕೊರಿಯಾದು
ಅಲ್ಲಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ. ಇವಾಗ ರಷ್ಯಾ ಬಂದ್ಬಿಟ್ಟು ಇಲ್ಲಿ ಇಂಡಿಯಾದಲ್ಲೂ ಕೂಡ ಪಾಕಿಸ್ತಾನಿಗೂ ಇದಕ್ಕೂ ಸ್ವಲ್ಪ ಚಿಕ್ಕ ಚಿಕ್ಕ ಗಲಾಟೆಗಳು ನಡೀತಾ ಇದ್ದಾವೆ. ಎಲ್ಲಿ ನೋಡಿದ್ರೂ ಯುದ್ಧ ನಡೆಯುವ ವಾತಾವರಣಗಳು ಅಧಿಕವಾಗ್ತಾ ಇದೆ. ಎರಡನೇದಾಗಿ ಎಲ್ಲಿ ನೋಡಿದ್ರೂ ಕೂಡ ಭೂಕಂಪಗಳು ಅಧಿಕವಾಗ್ತಾ ಇದೆ, ಪ್ರಹ್ಲಾದದಿಂದ ಮರಣ ಹೊಂದುತ್ತಾ ಇದ್ದಾರೆ. ಇದು ನಾವು ಹೇಳಿದಾಗ ನೀವೇನು ಸಿಂಪಲ್ಲಾಗಿ ತಗೊತಾ ಇದ್ದೀರಾ, ಇದರಲ್ಲಿ ನೀವು ಹಿಸ್ಟ್ರಿಯಲ್ಲಿ ಚೆಕ್ ಮಾಡಿ ನೋಡಿದ್ರೆ, ಚರಿತ್ರೆಯನ್ನು ಚೆಕ್ ಮಾಡಿ ನೋಡಿದ್ರೆ 2000-2000ವರೆಗೂ ಎಲ್ಲೋ 1000 ವರ್ಷಕ್ಕೆ 100 ವರ್ಷಕ್ಕೆ ಎಲ್ಲೋ 1-2 ಮಾತ್ರ ನೀವು ನೋಡ್ಬೋದು. ಆದರೆ ಇವಾಗ 2000 ವರ್ಷದಿಂದ 2004ರಿಂದ ಸುನಾಮಿ ಅನ್ನೋ ಪದಗಳು ತಿಂಗಳಿಗೆ 3-4 ಸಲ ಕೇಳಿ ಬರ್ತಾ ಇದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಧಿಕವಾಗಿದೆ. ಮೊದಲೆಲ್ಲ ಈ ರೀತಿಯಾಗಿ ಅಧಿಕವಾಗಿರಲಿಲ್ಲ. ಅಧಿಕ ಅಂತ ಹೇಳಿದ್ರೆ ಎಲ್ಲಿ ನೋಡಿದ್ರೂ ಕೂಡ ಕೊಳ್ಳೆ ನೋವುಗಳು, ನಾವು ಕೊರೋನಾ ಅನ್ನೋದನ್ನು ನೋಡುವುದ್ವಿ. ಇವಾಗ ಎಲ್ಲಿ ನೋಡಿದ್ರು ಈ ಮಳೆಯಿಂದ ಏನಾಗ್ತಿದೆ, ಈ ಮರಳು ಈ ಭೂಮಿ ಬಂದು ಅಲ್ಲಿರುವ ಲ್ಯಾಂಡ್ ಸ್ಲೈಡ್ ಅಂತ ಹೇಳ್ಬಿಟ್ಟು ಎಲ್ಲವೂ ಭೂಮಿ ಎಲ್ಲ ಕೆಳಗಡೆ ಬಂದು ಬಿದ್ದು ಜನಗಳೆಲ್ಲ ಮರಣ ಹೊಂದುತ್ತಾ ಇದ್ದಾರೆ, ನೀರಿನಿಂದ ಮರಣ ಹೊಂದುತ್ತಾ ಇದ್ದಾರೆ. ಎಲ್ಲಿ ನೋಡಿದ್ರು ಇದಕ್ಕೆ ಕಾರಣಗಳೇನು? ನಾವು ಒಬ್ಬರು ಪ್ರಶ್ನೆ ಕೇಳಿದ್ರು, ಯಾಕೆ ದೇವರು ಸೈತಾನ ಸೃಷ್ಟಿ ಮಾಡಬೇಕು, ಯಾಕೆ ದೇವರು ನರಕನ ಸೃಷ್ಟಿ ಮಾಡಬೇಕು, ಯಾಕೆ ಇಂಥ ಅಳುವುಗಳೆಲ್ಲ ಯಾಕೆ ಬರಬೇಕು ಅಂತ ಹೇಳ್ಬಿಟ್ಟು. ದೇವರು ಇದರಲ್ಲಿ 2 ಕಾರ್ಯ ಇದೆ, ಎಲ್ಲರೂ ಗಮನ ಇಟ್ಟು ಕೇಳ್ರಿ. ಈ ರೀತಿ ಅಳುವುಗಳು ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ದೇವರು ಬೇಡ ಅಂತ ಹೇಳೋದ್ರಿಂದ, ದೇವರು ನಮಗೆ ಬೇಡ ಅಂತ ಹೇಳೋದ್ರಿಂದನೇ ಅವರು ಅದನ್ನು ಇಟ್ಟಿದ್ದಾರೆ. ನೀನು ದೇವರು ಬೇಕಂತದಾಗ ಅಲ್ಲಿಗೆ ನಿನ್ನನ್ನು ಸೇರಿಸೋದಿಲ್ಲ, ಅವರು ನಿಮ್ಮನ್ನು ಮುಟ್ಟೋದಿಲ್ಲ. ದೇವರು ಬೇಡ ಅನ್ನೋದಕ್ಕೋಸ್ಕರವೇ ಈ ಅಳುವುಗಳನ್ನ ಇಟ್ಟಿದ್ದಾರೆ. ಎರಡನೇದಾಗಿ ನಾವು ದೇವ್ರನ್ನ ನಂಬಿದ್ರು ಇಂಥ ಅಳುವುಗಳು ಪ್ರಪಂಚ ಪೂರ್ತಿ ಇದ್ದರೂ ಕೂಡ ನಂಬಿರೋರನ್ನ ದೇವರು ಕಾಪಾಡ್ತಾರೆ. ಅರ್ಥ ಆಗುತ್ತಾ? ಅರ್ಥ ಆಗ್ತಿಲ್ಲ. ಭಯ ಹುಡ್ಸೋದಕ್ಕೆ ಇದು ಹೇಳ್ತಾ ಇಲ್ಲ, ಅಲ್ಲಿ ಇದು ನಡೀತದಂತ. ನೀವು ಉದಾಹರಣೆಗೆ ನೋಡ್ಬೋದಾದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಐಗುಪ್ತ ದೇಶದಲ್ಲಿ ರಕರಕವಾದ ವ್ಯಾಧಿಗಳು, 10 ವಿಧವಾದ ವ್ಯಾಧಿಗಳು ಬಂದರೂ ಕೂಡ ಕೋಶನ್ ದೇಶದಲ್ಲಿ ಇಸ್ರೇಲ್ ಮಕ್ಕಳು ಯೇಸುವಿನ ರಕ್ತ ಅದು ಅವಾಗ ಬಂದು ಮೇಕೆ ಕುರಿಯ ಒಂದು ರಕ್ತ ಹಾಕಿದ್ರು. ಅದಕ್ಕೆ ಉದಾಹರಣೆಯಾಗಿ ಯೇಸುವಿನ ರಕ್ತ ನಮ್ಮ ಮನೆಗಳಲ್ಲಿ ಅವರ ಪ್ರಸನ್ನತೆ, ಅವರ ಕೃಪೆಗಳು ಇರೋದರಿಂದ ನಮಗೆ ಇಂಥ ಸಂಭವಗಳಿಂದ ಬಿಡುಗಡೆ ಮಾಡಿ ಕಾಪಾಡ್ತಾರೆ. ಆದರೆ ನಮ್ಮ ಆತ್ಮಗಳು ಏನಕ್ಕೆ ಕಾಪಾಡ್ತಾರೆ ಅಂದರೆ, ಹೆಂಗಿದ್ರೂ ಮರಣ ಅನ್ನೋದು ಇದೆ ನೋಡ್ರಿ. ಇವಾಗ ಯಾರೋ ಒಂದು ಮರಣ ಬರೋದಕ್ಕೆ ಮುಂಚೆ ಸತ್ತೋಗ್ತಾರೆ, ಇಲ್ಲ ಮರಣಕ್ಕೆ ಮುಂಚೆ ಯಾರಾದರೂ ಕಾಪಾಡಲ್ಪಟ್ಟರು, ಅಯ್ಯೋ ನಾನು ಜೀವದಿಂದ ಕಾಪಾಡಲ್ಪಟ್ಟೆ, ಈ ಮರಣದಿಂದ ತಪ್ಪಿಸ್ಕೊಂಡೆ ಅಂದರೂ ಮತ್ತೆ ಮರಣ ಹೊಂದುತ್ತಾರೆ. ಮರಣ ಅನ್ನೋದು ಫಿಕ್ಸೆಡ್ ಆಗಿದೆ 70-80ಕ್ಕೆ. ಆದರೆ ಈ ಮರಣಕ್ಕೋಸ್ಕರ ನಾವು ಇಷ್ಟೆಲ್ಲ ಹೋರಾಡ್ತಾ ಇದ್ದೀವಿ. ಇವಾಗೆಲ್ಲ ದಾಸಿ ಜನಗಳು ಅವ್ರೇನು ಮಾಡ್ತಾರೆ, ಈ ಲೋಕವನ್ನು ಅನುಭವಿಸೋದಕ್ಕೂ, ಎರಡನೇದಾಗಿ ಸಂತತಿಗಳು ಈ ಲೋಕದ ಆಶೀರ್ವಾದ ಅನುಭವಿಸಬೇಕಾಗಿ ಅವ್ರೇನು ಮಾಡ್ತಾ ಇದ್ದಾರೆ ಅಂತ ಆಸ್ತಿ ಪಾಸ್ತಿಗಳನ್ನ ಕೊಳ್ಳೆ ಹೊಡೆದು ಮಕ್ಕಳಿಗೆ ಸಂತತಿಗೆ ಇಡ್ತಾ ಇದ್ದಾರೆ. ಅದರಿಂದನೇ ಈ ಅನಾಹುತಗಳು ನಡೀತಾ ಇರೋದು. ನಾವೇನು ಮಾಡ್ಬೇಕಂತ ಹೇಳಿದ್ರೆ, ಪರಿಶುದ್ಧತೆ, ನೀತಿ, ಯಥಾರ್ಥತೆಯಲ್ಲಿ ಜೀವಿಸಿ ನಮ್ಮ ಸಂತತಿಗಳಿಗೆ ದೇವರ ಕೃಪೆಯನ್ನು, ಪರಿಶುದ್ಧತೆಯನ್ನು, ದೇವರ ಆಶೀರ್ವಾದವನ್ನು ಬಿಟ್ಟು ಹೋಗಬೇಕು. ವಿಮೋಚನಾ ಕಾಂಡ 20ರಲ್ಲಿ ಹೇಳ್ತಾ ಇದ್ದಾರೆ ದೇವರು, ನಾವು ಪಾಪಿಗಳಾಗಿದ್ದರೆ ಆ ಶಾಪ ತಲೆಮಾರೆ ಆಗಿ ಬರುತ್ತೆ. ನಾವು ಪರಿಶುದ್ಧರಾಗಿದ್ದರೆ ನೀತಿವಂತರ ಸಂತತಿಗಳು ಬೆಳೀತದೆ. ಬೈಬಲ್ ಹೇಳುತ್ತೆ, ನೀತಿವಂತರ ಸಂತತಿಯ ಮಕ್ಕಳು ಭಿಕ್ಷೆ ಬೇಡೋದಿಲ್ಲ ಅಂತಿದೆ. ನೀತಿವಂತನು ದೇವರು ಅವನ್ನ ಐಶ್ವರ್ಯವಂತವನಾಗಿ ಮಾಡ್ತಾನೆ ಅಂಥೇಳಿ ವಾಕ್ಯಗಳು ಹೇಳ್ತಾ ಇದೆ. ಆದರೆ ನಮ್ಮ ಕೆಲಸ ಆತ್ಮಿಕದಲ್ಲಿ ಬೆಳೆಯೋದು. ಈ ಆತ್ಮಿಕತೆಯನ್ನು ಬಿಟ್ಟು ನಾವು ದೇವ್ರನ್ನ ಬಿಟ್ಟು ದೂರ ಬಂದಾಗ ಇಂಥ ಅನಾಹುತಗಳು ನಡೀತಾ ಇದ್ದಾವೆ. ಇವಾಗ ನಾವು ನೋಡಿದಾಗೆ ಈ ವಿಗ್ರಹಕ್ಕೆ ಸಾಮರ್ಥ್ಯ, ವಿಗ್ರಹಕ್ಕೆ ಮಾತಾಡೋದು. ಇವಾಗ ರೋಬೋಟ್ ನ್ಯೂಸ್ ಹೇಳೋದು ಶುರುವಾಯಿತು. ಆ ರೋಬೋಟ್ ಮಾಡಿ ಆ ಚರ್ಮಗಳಿಗೆ ಹಾಕ್ಬಿಟ್ಟು ನ್ಯೂಸ್ ಹೇಳೋಕ್ಕೆ ಶುರುವಾಯಿತು. ಅದು ಎಲ್ಲ ಕೆಲಸನೂ ಮಾಡೋದಕ್ಕೆ ಇವಾಗ ಬೇಗವಾಗಿ ಅದು ಕಾರ್ಯಗಳು ಆರ್ಮಿಗೆಲ್ಲ ಬಂದಾಯಿತು, ಎಲ್ಲ ಬರ್ತಾಯಿದೆ. ಬರುವ ಕಾಲದಲ್ಲಿ ಈ ರೋಬೋಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮನುಷ್ಯರನ್ನು ಕೊಲ್ಲುವ ಸ್ಥಿತಿಗೆ ಬರುತ್ತದೆ. ಇವಾಗ ಯುದ್ಧಗಳು ಏನಾದರೂ ಬಂದಾಗ ಈ ರೋಬೋಟ್ನ ಇಟ್ಟೇ ಯುದ್ಧಗಳು ಪ್ರಾರಂಭಿಸ್ತಾರೆ. ಯಾಕಂದರೆ ಮನುಷ್ಯರ ಸೇದ ಇಲ್ಲದೆ ಇರೋದ್ರಿಂದ. ಈ ರೀತಿಯಾಗಿ ಕಡೆ ಕಾಲದಲ್ಲಿ ನಾವು ನಿಂತಿದ್ದೀವಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಫಸ್ಟ್ ಆಧಾರ್ ಕಾರ್ಡ್ ಬಂತು. ಆ ಆಧಾರ್ ಕಾರ್ಡ್ ಬಂದಾಗ ನಾವು ಹೇಳಿದ್ವಿ ಇನ್ನೇನು ಕಡೆ ಕಾಲದಲ್ಲಿ ಇದ್ದೀವಿ ಅಂತ. ಅದಕ್ಕೆ
ಏನಕ್ಕೆ ಅಂತ ಹೇಳಿದ್ರೆ ಈ ಆಧಾರ್ ಕಾರ್ಡು ಒಬ್ಬೊಬ್ಬರಿಗೆ ಆಧಾರ್ ಕಾರ್ಡು ಕೊಡ್ತಾಯಿದ್ರು, ಅದಕ್ಕೆ ಮುಂಚೆ ಇರಲಿಲ್ಲ. ಅದಕ್ಕೆ ಮುಂಚೆ ವೋಟ್ರ್ ಐ ಡಿ, ಡ್ರೈವಿಂಗ್ ಲೈಸೆನ್ಸು, ರೇಷನ್ ಕಾರ್ಡು, ಆಮೇಲೆ ಪಾಸ್ಪೋರ್ಟು, ಪ್ಯಾನ್, ಈ ರೀತಿಯಾಗಿ ಎಲ್ಲರ ಜೊತೆಯಲ್ಲೂ ಒಂದು 4-5 ಒಂದು ಎಲ್ಲ ಥರ ಕಾರ್ಡುಗಳು ಮನುಷ್ಯರಿಗೆ ಕೊಟ್ಟಿದ್ದರು. ಇವಾಗ ಈ ಆಧಾರ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲನೂ ಲಿಂಕ್ ಮಾಡ್ತಾಯಿದ್ದಾರೆ. ಯಾಕೆ ಲಿಂಕ್ ಮಾಡಬೇಕು? ಲಿಂಕ್ ಏನಕ್ಕೆ ಮಾಡ್ತಾರೆ ಅಂದರೆ ಅದು ಆಧಾರ್ ಕಾರ್ಡ್ನ ರಿಜಿಸ್ಟ್ರೇಷನ್ವರೆಗೂ ಲಿಂಕ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ನಲ್ಲಿ ಆಧಾರ್ ಕಾರ್ಡ್ ಹಾಕಿ ಲಿಂಕ್ ಮಾಡಬೇಕು. ಆಧಾರ್ ಕಾರ್ಡ್ ಕೊಟ್ಟರೆ ಏನಿಲ್ಲ. ಇವಾಗ ಆಧಾರ್ ಕಾರ್ಡ್ ಬಂದ್ಬಿಟ್ಟು ಮೊಬೈಲಿಗೆ ಲಿಂಕ್ ಮಾಡಿದ್ದಾರೆ, ಗ್ಯಾಸಿಗೆ ಲಿಂಕ್ ಮಾಡಿದ್ದಾರೆ, ಬ್ಯಾಂಕಿಗೆ ಲಿಂಕ್ ಮಾಡಿದ್ದಾರೆ. ಲಿಂಕ್ ಮಾಡದೇ ಇದ್ದರೆ 1000 ರೂಪಾಯಿ ಫೈನ್ ಕಟ್ಟಬೇಕಂತ ಹೇಳಿದ್ದಾರೆ. ಯಾಕೆ ಅಂದರೆ ಎಲ್ಲ ಒಂದಾಗಿ ಸೇರಿಸಿ, ಅದ್ರ ಕೆಳಗಡೆ ಇದೆ, ಎಲ್ಲನೂ ಸೇರಿಸ್ಕೊಂಡು ಒಂದು ಕಾರ್ಡಾಗಿ ಬರುತ್ತೆ. ಎಲ್ಲ ದೇಶದಲ್ಲೂ ಬಂದಿದೆ. ಇವಾಗ ಒಂದಿದ್ದರೆ ಸಾಕು, ಆಧಾರ್ ಇದ್ದರೆ ಎಲ್ಲನೂ ಕಂಡುಹಿಡಿದು ಬಿಡ್ತಾರೆ. ಇವಾಗ ಆ ಸ್ಥಿತಿಗೆ ಬರ್ತಾ ಇದೆ. ಇದು ಕಳೆದೋದ್ರೆ ಏನು ಮಾಡೋದು? ಅದನ್ನು ತೆಗೆದು ಬಲಗೈಯಲ್ಲಿ ಹಣೆ ಮೇಲೆ ಇಡ್ತಾರೆ. ಕೆಳಗಡೆ ಹೋದ್ರಿ 16ನೇದಲ್ಲಿ 13 ಪ್ರಕಟಣೆ, ತನಗೆ ನಮಸ್ಕರಿಸುವ ಎಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಈ AI ಟೆಕ್ನಾಲಜಿ ರೋಬೋಟು ಯಾರು ನಮಸ್ಕಾರ ಮಾಡುವುದಿಲ್ಲವೋ, ಯಾವ ರೀತಿ ನೆಬೂಕದ್ನೆಚ್ಚರನ ಆತ್ಮ ನಮಸ್ಕರಿಸದೆ ಸಾಯಿಸ್ತೋ ಅದೇ ರೀತಿ ಪ್ರಕಟಣೆಯಲ್ಲಿ ಕೂಡ ಯಾರು ಅವ್ರನ್ನ ನಮಸ್ಕರಿಸೋದಿಲ್ಲ ಅವ್ರನ್ನ ಸಾಯಿಸೋದಕ್ಕೆ ಬರುತ್ತದೆ. ಇಲ್ಲಿ ನಾವು ನೋಡುವುದಾದರೆ 2ನೇ ಮೃಗವು ದೊಡ್ಡವರು, ಚಿಕ್ಕವರು, ಐಶ್ವರ್ಯವಂತರು, ಬಡವರು, ಸ್ವತಂತ್ರರು, ದಾಸರು ಎಲ್ಲರಿಗೂ ತಮ್ಮ ತಮ್ಮ ಬಲಗೈಯಾಗಲಿ ಮೇಲಾಗಲಿ ಹಣೆಯ ಮೇಲಾಗಲಿ ಗುರುತು ಹೊಂದಿರಬೇಕಂತಲೂ, ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯಗಳನ್ನು ನಡೆಸದಂತಲೂ ಆಜ್ಞೆ ಮಾಡುತ್ತದೆ. ಆ ಗುರುತು ಯಾವುದೆಂದರೆ ಮೊದಲನೇ ಮೃಗದ ಹೆಸರು ಅಥವಾ ಅದರ ಹೆಸರು ಸೂಚಿಸುವ ಅಂಕೆ. ಈ ಹಣೆ ಮೇಲಾಗಲಿ ಬಲಗೈಯಲ್ಲಾಗಲಿ ಅದು ಎಲ್ಲ ಇವಾಗ ಹೇಳಿದ್ನಲ್ಲ ಆಧಾರ್ ಥರ ಚಿಪ್ ಎಲ್ಲ ಕಡೆನೂ ಬಂದಿದೆ. ಅದು ಬರಬೇಕು. ಅದು ಬರದೇ ಇದ್ದಾಗ ಅದಕ್ಕೆ ಜ್ಞಾನ ಅಡಕವಾಗಿದೆ. ಅದನ್ನು ನಾವು ನಾವು ನೋಡಿದ್ವಿ ಪರಲೋಕ ರಾಜ್ಯದಲ್ಲಿ ರ್ಯಾಪ್ಚರ್ ಆದಮೇಲೆ ಇವೆಲ್ಲ ಬರ್ತವೆ. ಇವಾಗ ಏನಕ್ಕೆ ಇದಂದರೆ ಟೆಕ್ನಾಲಜಿ ಕಾಲದಲ್ಲಿ ಇದ್ದೀವಿ ನಾವು. ಟೆಕ್ನಾಲಜಿನ ಪ್ರೀತಿ ಮಾಡ್ತಿಕೊಂಡು ಟೆಕ್ನಾಲಜಿ ಬೆಳೆದಿದೆ, ಅದರ ಉಬ್ಸದಲ್ಲಿ ಇದ್ದೀವಿ ಹೊರತು ದೇವರ ಬರುವಿಕೆ ಸಮೀಪವಾಗಿದೆ. ದೇವರ ಕಡೆ ಕಾಲದಲ್ಲಿ ನಿಂತಿದ್ದೇವೆ. ಟೆಕ್ನಾಲಜಿವರೆಗೂ ನಿಲ್ಲುತ್ತೆ. ಕಡೆ ಸಾಮ್ರಾಜ್ಯ ಯುರೋಪ್ ಯೂನಿಯನ್ ಬರುತ್ತೆ. ಅದು ಬಂದ ಮೇಲೆ ರ್ಯಾಪ್ಚರ್ ಇದೆ. ಇಸ್ರೇಲಲ್ಲಿ ಯುದ್ಧ ನಡೀತದೆ, ಅಲ್ಲಿ ದೇವಸ್ಥಾನ ಕಟ್ಟಬೇಕು. ಮುಗಿದ ಮೇಲೆ ಈ ವಿಗ್ರಹಕ್ಕೆ ಯಾರೆಲ್ಲ ಚಿಪ್ ಹಾಕೊಳ್ಳೋದಿಲ್ವೋ ಅದರಲ್ಲಿ ರಕ್ತ ಸಾಕ್ಷಿಯಾಗಿ ಸತ್ತೋರು ಮಾತ್ರ ಪರಲೋಕ ರಾಜ್ಯಕ್ಕೆ ಬರಬೇಕು. ಅದಕ್ಕೆ ಮುಂಚೆ ದೇವರಿಗೆ ಸಿದ್ಧರಾಗೋಣ. ಈ ರೀತಿ ಸ್ವಭಾವಗಳು ಎಲ್ಲೂ ಇಲ್ಲ. ಎಲ್ಲ ಗಮನ ಇಟ್ಟು ಕೇಳ್ರಿ. ಈ ರೀತಿ ಯಾವ ಸ್ವಭಾವಗಳು ಇಲ್ಲದಾಗೆ ಇನ್ನೂ ಲೋಕದಲ್ಲಿ ಇರೋವರೆಗೂ ಒಂದು ಸಮಯ ಬರುವಿಕೆಯಲ್ಲಿ ರ್ಯಾಪ್ಚರ್ ಆಗ್ತೀವೋ, ಎತ್ತಲ್ಪಡ್ತೀವೋ, ಇಲ್ಲ ಮರಣ ಬರುತ್ತೋ, ಅದುವರೆಗೂ ನಾವು ಆತ್ಮೀಕದಲ್ಲಿ ಇರಬೇಕೇ ಹೊರತು ಲೋಕದ ಅವಶ್ಯಕತೆಗಳನ್ನ ದೇವರು ಆ ಟೈಮಿಗೆ ಕೊಡ್ತಾರೆ ಹೊರತು ನಮ್ಮ ಆತ್ಮ ಪ್ರಾಣ ಶರೀರ ಯಾವಾಗಲೂ ದೇವರಲ್ಲಿ ಬರುವಿಕೆಗಾಗಿ ಸಿದ್ಧರಾಗಿರಬೇಕು. ಇಷ್ಟೆಲ್ಲ ದೇವರು ಬೈಬಲ್ ಒಂದೇ ಅಪ್ಡೇಟ್ ವರ್ಷನ್, ನೆಕ್ಸ್ಟ್ ಏನು ನಡೀತೈತೆ ಅಂತ ಕೊಟ್ಟಿದ್ದಾರೆ. ಯಾವುದರಲ್ಲೂ ಈ ರೀತಿ ಇಲ್ಲ. ಯಾರು ಕೇಳಿದ್ರೂ ಫ್ಯೂಚರ್ ಗೊತ್ತಿಲ್ಲ. ಪ್ರಪಂಚದಲ್ಲಿ ನೆಕ್ಸ್ಟ್ ಏನು ನಡೀತೈತೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ಪಾಗಿ ಕೊಟ್ಟಿರುವವರು ಪ್ರಪಂಚದಲ್ಲಿ ದೇವರು ಒಬ್ಬರೇ. ಇವಾಗ ಎಲ್ಲಿ ನೋಡಿದ್ರು ಓದೋ ಮಕ್ಕಳು ಟೆಕ್ನಾಲಜಿನ ಇಟ್ಕೊಂಡಿದ್ದಾರೆ. ಅವರು ಓದೋರು ಆ ರೂಟಲ್ಲಿ ಹೋಗ್ತಾ ಇದ್ದಾರೆ. ಪ್ರಪಂಚ ಪೂರ್ತಿ ಪೊಲಿಟಿಕಲ್ ಲೀಡರ್ಗಳು ಈ ಲೋಕದ ಆಡಂಬರಗಳಿಗೆ ಹೋಗ್ತಾ ಇದ್ದಾರೆ. ಅನಾಹುತಗಳು ನಡೀತಾ ಇದೆ. ಎಲ್ಲಿ ನೋಡಿದ್ರು ಕೂಡ ಮರಣಗಳು. ಆ ಕಾಲದಲ್ಲಿ ಎಲ್ಲೋ ಒಂದು 5 ಜನ 10 ಜನ 20 ಜನ ಸತ್ತರೆ ದೊಡ್ಡದು. ಇವಾಗ ಡೈಲಿ ಮರಣಗಳು ಕುಪ್ಪೆಯಾಗಿ ಮರಣಗಳು ಬರ್ತಾ ಇದ್ದಾವೆ, ನೋಡ್ತಾ ಇದ್ದೀವಿ. ಎಲ್ಲರೂ ನೋಡ್ರಿ 6-8 ಪ್ರಕಟಣೆ 6-8 ಓದ್ರಿ, ಬೇಗ ಓದ್ರಿ. ಪ್ರಕಟಣೆ 6-8. ಆಗ ಇಗೋ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನು ಹೆಸರು ಮೃತ್ಯುವು, ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಅವರಿಗೆ ಭೂಮಿಯ ಕಾಲು ಭಾಗದಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟುರೋಗದಿಂದಲೂ ಕಾಡು ಮೃಗದಿಂದಲೂ ಕೊಳ್ಳುವುದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಕಾಡು ಮೃಗ ಇದೆ ನೋಡ್ರಿ. ಕಡೆ ಕಾಲದಲ್ಲಿದ್ದೀವಿ. ಒಬ್ಬನಿಗೆ ನೋಡ್ರಿ ಬೂದಿ ಬಣ್ಣದ ಕುದುರೆ. ಕುದುರೆ ಬಗ್ಗೆ ಆಮೇಲೆ ನೋಡೋಣ, ಜಕರ್ಯದಲ್ಲಿದೆ. ಈ ಬೂದಿ ಬಣ್ಣದ ಕುದುರೆಯು ಕಾಣಿಸಿತು. ಅದರ ಮೇಲೆ ಕೂತಿದ್ದವನು ಹೆಸರು ಮೃತ್ಯುವು. ಈಗ ನಡೀತಾ ಇದೆ. 3 ಪಾಯಿಂಟ್ ಇದೆ ನೋಡ್ರಿ. ಅವನು ಮೃತ್ಯುವು, ಅವನ ಹಿಂದೆ ಪಾತಾಳವೆಂಬುವನು ಬಂದನು. ಪಾತಾಳವೆಂಬುವುದು ಬಂದಿದೆ.
ಅವನಿಗೆ ಭೂಮಿಯ ಕಾಲು ಭಾಗ ಜನರು ಮರಣ ಹೊಂದುತ್ತಾರಂತೆ. ಕಾಲು ಭಾಗ ಜನರಲ್ಲಿ ಕತ್ತಿಯಿಂದಲೂ ಬರದಿಂದಲೂ ಅಂಟು ರೋಗದಿಂದಲೂ ವ್ಯಾಧಿಯಿಂದ ಮರಣ ಹೊಂದಬೇಕು. ಎರಡನೇದಾಗಿ ಬರ ಅಂದರೆ ಊಟಗಳಿಲ್ಲದ ಹಾಗೆ ರೋಗದಿಂದ ಮರಣ ಹೊಂದಬೇಕು. ಎಷ್ಟೋ ಇವಾಗೆಲ್ಲ ಯುಕ್ರೇನ್ ರಷ್ಯಾ ಸ್ಟಾರ್ಟ್ ಆಗಿಂದ ಗೋಧಿ ಸ್ಟಾಪ್ ಆಯಿತು. ಅದೇ ವರ್ಲ್ಡಲ್ಲಿ ನಂಬರ್ 1 ಗೋಧಿ ಸಪ್ಲೈ ಮಾಡೋದು. ಊಟದ ವ್ಯವಸ್ಥೆಗಳೆಲ್ಲ ಅಲ್ಲಲ್ಲಿ ಊಟ ಇಲ್ಲದೆ ಕಷ್ಟಪಟ್ಟು ಇವಾಗ ನಾವೆಲ್ಲ ನೋಡ್ತಾ ಇದ್ವಿ. ಮುಂಚೆ ಶ್ರೀಲಂಕಾದಲ್ಲಿ, ಪಾಕಿಸ್ತಾನಲ್ಲಿ, ನೈಜೀರಿಯಾ ಈ ಥರ ದೇಶಗಳಲ್ಲಿ ಊಟ ಇಲ್ಲದೆ ಕಷ್ಟಪಡ್ತಾಯಿದ್ರು. ಇವಾಗ ಇನ್ನೂ ಕಾಲ್ಬಾಗಿ ಅಲ್ಲಲ್ಲಿ ನಡೀತಾ ಇರುತ್ತೆ. ಅದನ್ನು ನಾವು ನೋಡೋಣ. ಅಲ್ಲಲ್ಲಿ ನಡೀತಾ ಇದೆ. ಕತ್ತಿಯಿಂದಲೂ ಯುದ್ಧಗಳು. ಮತ್ತು ಇಲ್ಲಿ ಕಾಡಮೃಗದಿಂದಲೂ ಕೊಲ್ಲಲ್ಪಡುವರು. ಸರಿ, ಈ ದೇವ್ರು ಯಾಕೆ ಹಿಂಗೆ ಮಾಡಬೇಕಂದ್ರೆ ಅದರಿಂದ ಬಿಡುಗಡೆ ಆಗೋದಕ್ಕೆ ದೇವರ ಕೃಪೆ. ದೇವರ ಕೋಳಿ ತನ್ನ ಮರಿಯನ್ನು ದಾಚಿ ಕಾಪಾಡುವಂತೆ ದೇವರು ಕಾಪಾಡ್ತಾರೆ. ಆ ಮರಿಗಲ್ಲಿದ್ದು ಈಗ ನಮ್ಮ ಕೆಲಸ ಏನಂದರೆ ಪೂರ್ತಿಯಾಗಿ ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು, ಪ್ರಾಣ ಆತ್ಮ ಶರೀರನ ಒಪ್ಪಿಸಿಕೊಟ್ಟು ಅವರ ಮರಿಯಲ್ಲಿದ್ದು ಧೈರ್ಯದಿಂದ ವಿಶ್ವಾಸದಿಂದ ಜೀವಿಸಿ ಈ ಲೋಕ ಯಾತ್ರೆಯನ್ನು ಮುಗಿಸಿ ನಿತ್ಯ ರಾಜ್ಯಕ್ಕೆ ಹೋಗೋದು. ನಮ್ಮನ್ನೆಲ್ಲ ಆ ರೀತಿ ಕಿಡುಕಲಿಂದ ಮರಣ ಹೊಂದೋದಕ್ಕೆ ದೇವರು ಬಿಡೋದಿಲ್ಲ. ಅವ್ರ ಮಕ್ಕಳನ್ನು ಕಾಪಾಡ್ತಾರೆ. ಒಂದು ಸಲ ಒಂದು ಮಾಡಿ ಮೇಲೆ ಕೋಳಿ ಚಿಕ್ಕ ಮರಿಗಳನ್ನು ಇಟ್ಟು ಅವರ ಯಜಮಾನ ಬಂದ್ಬಿಟ್ಟು ಏನೋ ಒಂದು ಅಕ್ಕಿ ಹಾಕ್ಬಿಟ್ಟು ಎಲ್ಲ ತಿನ್ನೋದಕ್ಕೆ ಬಿಟ್ಟಾಗ ಎಲ್ಲ ತಿಂತಾಯಿದ್ವಂಥ ಮರಿಗಳು. ಸಡನ್ನಾಗಿ ಒಂದು ಚಿಕ್ಕ ಮರಿ ಅಂತ ಹೇಳಿದ್ರೆ ಒಂದು 3 ತಿಂಗಳಾಗಿರುತ್ತೆ, ಸ್ವಲ್ಪ ದೊಡ್ಡದಿರುತ್ತೆ. ಅದನ್ನು ಒತ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಆ ಮರಿಗಳೆಲ್ಲ ಇದ್ದಾಗ ಈ ದೊಡ್ಡ ತಾಯಿ ಏನು ಮಾಡ್ತಂದ್ರೆ ಅಯ್ಯೋ ಅದು ಒತ್ಕೊಂಡು ಹೋಗುತ್ತಂತ ಅದಕ್ಕೆ ಸ್ವಲ್ಪ ರೆಕ್ಕೆ ಇರುತ್ತೆ, ಆರಿ ಅದನ್ನು ಮುಟ್ಟುತ್ತಂತೆ. ಅಷ್ಟು ಫಾಸ್ಟಾಗಿ ಹೋಗಿ ಅದನ್ನು ಹಿಂಗೆ ಮುಟ್ಟಿದಾಗ ಅದು ಎದುರ್ಕೊಂಡು ಅಷ್ಟು ಬೇಗ ಅದು ಆ ಚಿಕ್ಕ ಕೋಳಿ ಮರಿದು ಕಣ್ಣನ್ನು ಚುಚ್ಚಿಬಿಟ್ಟಿತ್ತು. ಆ ಕಣ್ಣನ್ನು ಚುಚ್ಚಿತ್ತು ತಿನ್ನಕ್ಕೆ ತಗೊಂಡಿದ್ದಾಗ ಅದಂಗೆ ದೊಪ್ಪಂತ ಬಿಟ್ಟುಬಿಟ್ಟು ಓಡೋಗ್ಬಿಡ್ತು. ಆದರೆ ಕೋಳಿ ತನ್ನ ಮರಿಗಳು ದೊಡ್ಡರಾದ ಮೇಲೆ ತಾಯಿ ಜೊತೆಗೆ ಇರೋದಿಲ್ಲ. ಅದು ತಾಯಿ ಸಾಯೋವರೆಗೂ ಆ ಚಿಕ್ಕ ಮರಿ ಕೋಳಿ ಮರಿ ಒಂದು ಕಣ್ಣಿದೆ ಅಂತ ಒಂದು ಕಣ್ಣಿಲ್ಲ, ಸಾಯೋವರೆಗೂ ಜೊತೆಯಲ್ಲೇ ಇತ್ತಂತೆ. ಯಾಕಂತೇಳಿದ್ರೆ ಅವ್ರ ಯಜಮಾನ ನೋಡಿ ಹೇಳ್ತಾಯಿದ್ರು, ಯಾಕಂತೇಳಿದ್ರೆ ಈ ಸಂಭವ ಅದು ತಗೊಂಡು ಹೋದಾಗ ಇದು ಕಾಪಾಡಿದ್ರಲ್ಲ ತಾಯಿ ಜೊತೆ ಇದ್ದರೆ ನಮಗೆ ಸೇಫ್ಟಿ ಅಂತ ಹೇಳ್ಬಿಟ್ಟು ಕಡೆಯವರೆಗೂ ಇತ್ತು, ಬೇರೆ ಎಲ್ಲ ಬಿಟ್ಟೋಯ್ತು. ಆ ರೀತಿಯಾಗಿ ಕಡೆಯವರೆಗೂ ಈ ಲೋಕದಲ್ಲಿ ಬಂದಾಗಿಂದ ಮರಣ ಹೊಂದವರೆಗೂ ಅವ್ರ ಪರಿಶುದ್ಧಾತ್ಮನ ದುಃಖಪಡಿಸಿದಾಗೆ ಅವರ ಜೊತೆಯಲ್ಲೇ ಜೀವನ ಮಾಡಿ ಲೋಕಯಾತ್ರೆಯನ್ನು ಅವ್ರ ಚಿತ್ತವನ್ನು ಮುಗಿಸಿ ಹೋಗೋದಕ್ಕೆ ನಾವು ಒಪ್ಪಿಸಿಕೊಡಬೇಕು. ಹಳೆಯ ಒಡಂಬಡಿಕೆಯಲ್ಲಿ ನೋವನ ಕಾಲದಲ್ಲಿ ಎಲ್ಲ ಗಮನ ಇಟ್ಟು ಕೇಳ್ರಿ, ನೋವನ ಕಾಲದಲ್ಲಿ ತಿಂದು ಕುಡಿದು ಅವರು ಪಶ್ಚಾತ್ತಾಪ ಅವ್ರೇನು ಮಾಡ್ತಿದ್ದಾರೆ ಲೋಕದಲ್ಲಿ ಇದ್ದರೆ ಹೊತ್ತು ನೋವನು ಬೋಟು 1000 ವರ್ಷ 100 years ಬೋಟ್ ಕಟ್ತಾ ಇದ್ದಾನೆ, ಅದ್ರ ಬಗ್ಗೆ ಗಮನ ಇಲ್ಲ. ಅವನು ಸುವಾರ್ತೆ ಹೇಳ್ತಾನೆ, ಗಮನ ಇಲ್ಲ. ಮೃಗಗಳು ಅದರೊಳಗಡೆ ಹೋಗ್ತಾರೆ, ಮನುಷ್ಯರಿಗೆ ಗಮನವಿಲ್ಲ. ಅವ್ರೇನಂತ ಹೇಳಿದ್ರೆ ತಿನ್ನೋದು ಕುಡಿಯೋದಂದರೆ ತಿನ್ನಬಾರ್ದಂತಲ್ಲ, ಅದರಲ್ಲೇ ಮಗನ ಅದೇ ದೇವರು ಅಂದ್ಕೊಂಡು ಹೊಟ್ಟೆಯೇ ದೇವರು, ಲೋಕ ಆಶೀರ್ವಾದವೇ ದೇವರು. ಆಶೀರ್ವಾದ ಅಂದರೆ ಆತ್ಮಿಕ ಆಶೀರ್ವಾದ. ಲೋಕ ಅಂತ ಹೇಳಿದ್ರೆ ಅದು ಅವಶ್ಯಕತೆ, ನೀಡ್ ಅಂತ ಹೇಳಬೇಕು. ಯಾರು ಲೋಕದ ಆಶೀರ್ವಾದ ಅಂತ ಹೇಳ್ತಾರೋ ಅವರು ನಿಜವಾಗಲೂ ದೇವರ ಬಗ್ಗೆ ಗೊತ್ತಿಲ್ಲ ಅಂತ ಅರ್ಥ. ಹಳೆ ಒಡಂಬಡಿಕೆಯಲ್ಲಿ ಲೋಕ ಆಶೀರ್ವಾದ ಇತ್ತು, ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಆತ್ಮಿಕ ಆಶೀರ್ವಾದ. ಲೋಕದ್ದು ಬಂದು ಆ ಟೈಮಿಗೆ ಅವ್ರು ಕೊಡ್ತಾರೆ, ನಡೆಸ್ತಾರೆ. ಹಳೆ ಒಡಂಬಡಿಕೆಯಲ್ಲಿ ಆಬ್ರಹಾಮ್ ಎಲ್ಲ ತಿಳ್ಕೊಂಡ್ರು, ಅವರು ದೇವ್ರು ಕೊಡುವ ನಿತ್ಯ ರಾಜ್ಯದ ಬಗ್ಗೆ ಗುರಿ ಇಟ್ಟರು ಅಂತೇಳಿ ನಾವೆಲ್ಲ ನೋಡಿದ್ದೇವೆ. ಅದರಿಂದ ನೋವನ್ನು ಯಾವ ರೀತಿ ತನ್ನನ್ನು ಅಳುವಿಂದ ಕಾಪಾಡಿಕೊಂಡು ಅವ್ರ ಕುಟುಂಬವನ್ನು, ಅದೇ ರೀತಿ ನಾವು ಕೂಡ ಸಿದ್ಧರಾಗಿ ತನ್ನ ಕುಟುಂಬವನ್ನು, ತನ್ನ ಲೋಕದ ಜನರನ್ನು ಕಾಪಾಡಿಕೊಳ್ಬೇಕಾಗಿದೆ. ಇನ್ನೂ ಕಾಲ ಸಮೀಪವಾಗಿ ಇನ್ನೂ ಇಲ್ಲ, ಕಾಲ ಇಲ್ಲ. ನಾವಿನ್ನೂ ತಿನ್ನೋದು ಕುಡಿಯೋದನ್ನು ಬಿಟ್ಟು ನಾವು ಸಿದ್ಧರಾಗಿ ಇತರನ್ನ ಸಿದ್ಧ ಮಾಡೋದಕ್ಕೆ ತೀವ್ರವಾಗಿ ನಾವು ಎದ್ದೇಳಬೇಕಾಗಿದೆ. ಇನ್ನೂ ನಾವು ಇದನ್ನೆಲ್ಲ ನೋಡಿಕೊಂಡು ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಆ ಕುದುರೆ ಜಕರ್ಯ, ಎಲ್ಲರೂ ಹಳೆ ಒಡಂಬಡಿಕೆ ಜಕರ್ಯ 1:3 ತೆಗೆದು ಹೋದ್ರಿ. ಜಕರ್ಯ 6:1-3 ಪುನಃ ನಾನು ಕಣ್ಣೆತ್ತಿ ನೋಡಲು, ಜಕರ್ಯನಿಗೆ ದೇವರು ತೋರಿಸ 2 ಬೆಟ್ಟಗಳ ನಡುವೆ
ಇಂದ ಬರುತ್ತಿರುವ 4 ರಥಗಳು ಕಾಣಿಸಿದವು. ಆ ಬೆಟ್ಟಗಳು ತಾಮ್ರದವುಗಳು. ಮೊದಲನೆಯ ರಥಕ್ಕೆ ಕೆಂಪು ಕುದುರೆಗಳು. ನಾವಿಲ್ಲಿ ನೋಡಿದ್ವಲ್ಲ, ಒಂದು ಕುದುರೆ ಬಂದ್ಬಿಟ್ಟು 6-8ರಲ್ಲಿ, ಅದು 4ದು ಇಲ್ಲಿದೆ ನೋಡ್ರಿ. ಕೆಂಪು ಕುದುರೆಗಳು. ಕೆಂಪಂದರೆ ಎಲ್ಲರಿಗೂ ಗೊತ್ತು, ರಕ್ತ. ಎರಡನೇ ರಥಕ್ಕೆ ಕಪ್ಪು ಕುದುರೆಗಳು. ಕೆಂಪುದಂದರೆ ರಥ, ಕತ್ತಲೆ. ಕತ್ತಲೆ ಅಂದರೆ ಗೊತ್ತು, ಸೈತಾನಿಗೆ ಸಂಬಂಧಪಟ್ಟಿತ್ತು. ಯಾವ ಥರ ಭೀಕರವಾಗಿರುತ್ತೆ ಮರಣಗಳು. ಮೂರನೆಯ ರಥಕ್ಕೆ ಬಿಳಿ ಕುದುರೆಗಳು. ಇದು ಸಮಾಧಾನ. ದೇವರು ರಕ್ತದ ಹಣೆಗಳ ಮೇಲೆ ನಾವು ಚಾಚಿಕೊಂಡಾಗ ಅದನ್ನು ಕೊಟ್ಟಿದ್ದಾರೆ. ಒಟ್ಟು ಕೆಂಪು ಕೊಟ್ಬಿಟ್ಟು, ಕಪ್ಪು ಕೊಟ್ಬಿಟ್ಟು, ಕಪ್ಪಂದರೆ ಕತ್ತಲೆ, ಬರೀ ಮರಣ, ಇದನ್ನು ಮಾತ್ರ ಕೊಡದೆ ಅವ್ರು ಬಿಳಿ ಕೂಡ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ 4ನೇ ರಥಕ್ಕೆ ಮಚ್ಚೆ ಬದಲಾದ ಕುದುರೆಗಳು ಕಟ್ಟಿದ್ದವು. ವಿವರಿಸುವ ದೇವದೂತನು. ಇದನ್ನು ಕೊಟ್ಬಿಟ್ಟು ಬಿಟ್ಟಿಲ್ಲ, ದೇವರು ವಿವರವಾಗಿ ಹೇಳ್ತಾರೆ. ಅದನ್ನು ನಾವು 5ರಿಂದ ನೋಡ್ತೀವಿ ನೋಡ್ರಿ. ಇದು ಏನಂತ ಅವರು ಕೇಳಿದಾಗ, ಇವು ಆಕಾಶದ 4 ಗಾಳಿಗಳು ಭೂಲೋಕದೊಡನೆಯೂ ಸನ್ನಿಧಾನದಲ್ಲಿ ಅಲ್ಲಿಂದ ಹೊರಟು ಬರುತ್ತಾ ಇವೆ ಎಂದ ಕೊಟ್ಟರು. ಅನಂತರ ಕಪ್ಪು ಕುದುರೆಗಳು ಉತ್ತರ ದೇಶಕ್ಕೆ ಹೊರಟವು. ಅದನ್ನು ನಾವು ಬೇರೆ ದಿನದಲ್ಲಿ ನೋಡೋಣ. ಇವಾಗ ಪ್ರಸಂಗ ಟೈಮ್, ನಾವು ಬೈಬಲ್ ಟೀಚಿಂಗ್ ಟೈಮಲ್ಲಿ ನಾವು ನೋಡೋಣ. ಕಪ್ಪು ಕುದುರೆ ಉತ್ತರ ದಿಕ್ಕಕ್ಕೆ ಹೋದವು. ಕಪ್ಪು ಅಂತ ಹೇಳಿದ್ರೆ ಡಾರ್ಕ್, ಎಷ್ಟು ಭಯಂಕರವಾಗಿರುತ್ತೆ ನೋಡ್ರಿ. ಹೊರಟವು. ಬಿಳಿ ಕುದುರೆಗಳು ಅವುಗಳನ್ನು ಹಿಂಬಾಲಿಸಿದವು. ಅದರ ನೋಡ್ರಿ, ಇಲ್ಲಿ ಕಪ್ಪು ಕುದುರೆ ಹಿಂಗೆ ಹೋದಾಗ ಬಿಳಿ ಕುದುರೆ ಹಿಂಬಾಲಿಸುತ್ತಂತೆ. ಎಲ್ಲ ಗಮನ ಇಟ್ಟು ಕೇಳ್ರಿ. ಆ ಕಪ್ಪು ಬಂದು ಮರಣ ಹೋಮಗಳು ನಡೀತಿದ್ದಾಗ ಬಿಳಿ ಕೂದಲು ಯಾರ್ಯಾರೆಲ್ಲ ಹಣೆಯ ಮೇಲೆ, ಹಣೆ ಅಂತ ಹೇಳಿದ್ರೆ ಹಣೆ ಹಾಕೊಳ್ಳೋದಲ್ಲ, ದೇವರ ಮುದ್ರೆಗಳು, ದೇವರು ಮಕ್ಕಳು ಅಂತ ಹೇಳ್ತಿದ್ದವೋ ಅವ್ರನ್ನೆಲ್ಲ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಬಿಳಿ ಕುದುರೆಗಳು ಹಿಂಭಾಗದಲ್ಲಿ ಹೋಗಿ ಅವುಗಳ ಹಿಂಬಾಲಿಸಿದ್ದವು. ಮಚ್ಚೆ ಕುದುರೆಗಳು ದಕ್ಷಿಣ ದೇಶಕ್ಕೆ ಹೋದವು. ಅವನ್ನ ಹಿಂಬಾಲಿಸಿ ಯಾರಿಗೆ ಅನಾಹುತ ಆಗದಂಗೆ ಕಾಪಾಡುತ್ತೆ. ಇನ್ನೊಂದು ಮಚ್ಚಗಳು ದಕ್ಷಿಣಕ್ಕೆ ಹೋದವು. ಕೆಂಪು ಕುದುರೆಗಳು, ಕೆಂಪುದು ನೋಡ್ರಿ, ರೆಡ್, ಒಂದು ಲೋಕದಲ್ಲಿ ಸಂಚರಿಸುವುದಕ್ಕೆ ಹೊರಡಬೇಕೆಂದು ತ್ವರೆಪಟ್ಟವು. ಬೇಗ ತ್ವರೆ ಪಡ್ತಾ ಇದ್ದೇವಂತೆ ಲೋಕಕ್ಕೆ ಹೋಗೋದಕ್ಕೆ. ಅದರಿಂದ ಈ ವಾಕ್ಯದಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಕಡೆ ಕಾಲದಲ್ಲಿ ಇದ್ದೀವಿ. ಈ ವಾಕ್ಯದಿಂದ ನಾವು ತಿಳ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ನಾವು ಕಡೆ ಕಾಲದಲ್ಲಿ ನಿಂತಿದ್ದೇವೆ. ಇನ್ನೂ ನಮಗೆ ಸಮಯವಿಲ್ಲ. ಬೈಬಲಲ್ಲಿ ಫ್ಯೂಚರ್ ಬಗ್ಗೆ ಹೇಳಿದೆ. ಫ್ಯೂಚರ್ ಬಗ್ಗೆ ಹೇಳೋರು ದೇವರು ಒಬ್ಬರೇ. ಪ್ರಾರಂಭದಿಂದ ಮುಗಿಯೋವರೆಗೂ ಒಂದು ಪ್ಯಾಕೇಜ್ ಆಗಿ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ. ನಾವೇನು ಸಾಧನೆ ಮಾಡೋದು ಏನಿಲ್ಲ. ಸಾಧನೆ ಎಲ್ಲ ದೇವ್ರು ಮಾಡಿಬಿಟ್ಟು ಹೋಗಿದ್ದಾರೆ ಕಲ್ವಾರಿ ಸಿಲುವೆಯಲ್ಲಿ. ನಾವು ಅವ್ರು ಹೇಳ್ದಂಗೆ ಬದುಕಿ ಅವ್ರ ಚಿತ್ತವನ್ನು ಮಾಡಿ ನಿತ್ಯ ರಾಜ್ಯಕ್ಕೆ ಸೇರಬೇಕು. ಆದಷ್ಟು ಇತರರನ್ನು ಸಿದ್ಧ ಮಾಡಬೇಕು. ನರಕದ ಬಾಯಿಂದ ಬಿಡುಗಡೆ ಮಾಡಬೇಕು. ಕರ್ನಾಟಕದಲ್ಲಿ ಪಾಪ ಅಂತ ನಾವು ಹೇಳ್ತೀವಿ, ಅವರು ಮತ ಅಂತ ಹೇಳ್ತಾರೆ. ನಾವು ಪಾಪ ಅಂತ ಹೇಳೋದನ್ನು ಅವ್ರು ಮತ ಅಂತ ಹೇಳ್ತಾರೆ. ಪಾಪ ಮಾಡಿದ್ರೆ ನೀವು ನರಕಕ್ಕೆ ಹೋಗ್ತೀರಾ, ಪರಿಶುದ್ಧವಾಗಿ ಜೀವಿಸ್ರಿ, ಪರಲೋಕ ರಾಜ್ಯಕ್ಕೆ ಹೋಗ್ತೀರಾ ಅಂತ ನಾವು ಹೇಳಿದ್ರೆ ಮತ ಬದಲಾಯಿಸ್ತಾರ ಅಂತಾರೆ. ಮತ ಅನ್ನೋದು ಇಲ್ಲೇ ಇಲ್ಲ. ದೇವರು ಬಂದು ಮತನ ಸೃಷ್ಟಿ ಮಾಡೋದಿಲ್ಲ. ದೇವರು ಬಂದ್ಬಿಟ್ಟು ಮತ ಸೃಷ್ಟಿ ಮಾಡಿದ್ರೆ ಅವ್ರು ದೇವರಲ್ಲ. ಅವರು ಮನುಷ್ಯರನ್ನ ಭೇದ ಭಾವ ಮಾಡಿಸೋರು ದೇವರಲ್ಲ. ಮತ ಅನ್ನೋದೇ ಇಲ್ಲ. ಮತ ಬದಲಾದರೆ ಏನೂ ಸಿಗೋದಿಲ್ಲ. ಹೃದಯ ಬದಲಾಗಬೇಕು. ಪಾಪದ ಜೀವಿತದಿಂದ ಪರಿಶುದ್ಧ ಜೀವಿತಕ್ಕೆ ಬರಬೇಕು. ಜೀವಿತಕ್ಕೆ ಬಂದು ನಿತ್ಯ ರಾಜ್ಯಕ್ಕೆ ಸೇರಬೇಕು. ಈಗ ಕಡೆ ಕಾಲದಲ್ಲಿ ಇರೋದರಿಂದ, ಫ್ಯೂಚರ್ ಬಗ್ಗೆ ನಮಗೆ ಕೊಟ್ಟಿರೋದ್ರಿಂದ, ಫ್ಯೂಚರಲ್ಲಿ ಏನು ನಡೀತಿದೆ ಅಂತ ಹೇಳಿಬಿಟ್ಟು ನಾವು ಭೂಲೋಕದಲ್ಲಿ ನೋಡ್ತಾ ಇದ್ದೀವಿ. ನೋಡಿದ್ರೂ ಕೂಡ ಸುಮ್ಮನೆ ಇದ್ದೀವಿ. ಅಧಿಕವಾಗಿ ಪ್ರಾರ್ಥನೆಗಳಿಂದ ನಮ್ಮನ್ನು ನಾವೇ ಸಿದ್ಧ ಮಾಡಿಕೊಂಡು ಇತರನ್ನ ಸಿದ್ಧ ಮಾಡೋದಕ್ಕೆ ಹೋಗೋದು ಬಿಟ್ಟು, ನಾವಿನ್ನೂ ಕೂಡ ಈ ಲೋಕದ ಬಣ್ಣ ವೇಷ ಹಾಕ್ಕೊಂಡು ಇದರಲ್ಲೇ ಮುಳುಗಿದ್ದೇವೆ. ಈ ರೀತಿ ಜೀವನ ನಡೆಸಿದಾಗೆ ದೇವರು ಕೊಟ್ಟಿರುವ ಒಂದು ಅವಕಾಶವನ್ನು ನಾವು ಉಪಯೋಗಿಸ್ಕೋಬೇಕು. ಒಂದೇ ಒಂದು ಈ ಲೋಕದಲ್ಲಿ ಬದುಕಬೇಕಾದ್ರೆ ಮಾತ್ರ ಪಾಪದಿಂದ ನಾನು ಪಾಪಿ, ನನ್ನ ಕ್ಷಮಿಸಿ ನಿನ್ನ ಮಗನಾಗಿ ಸ್ವೀಕರಿಸ್ಕೊ ಅಂತ ಹೇಳೋದಕ್ಕೆ ಈ ಲೋಕದಲ್ಲಿ ಮಾತ್ರ ಅವಕಾಶವಿದೆ. ಪಾಪದಿಂದ ಬಿಡುಗಡೆ ಆಗೋದಕ್ಕೆ ಈ ಲೋಕದಲ್ಲಿ ಮಾತ್ರ ಅವಕಾಶವಿದೆ. ಸತ್ತ ಮೇಲೆ ಈ ಅವಕಾಶ ಇಲ್ಲ. ಸತ್ತ ಮೇಲೆ ನಾವು ಹೋಗ್ಬಿಟ್ಟು ಸತ್ತೋದೆ, ಇವಾಗ ನಾನು ಪಾಪ ಕ್ಷಮಾಪಣೆ ಕೇಳ್ತೀನಿ ಅಂದರೆ ಇಲ್ಲ. ಈ ಲೋಕದಲ್ಲಿ ಜೀವಿಸಬೇಕಾದ್ರೇ ನಾವು ಬರುವಿಕೆ ಬಹಳ ಸಮೀಪವಾಗಿದೆ. ಎಲ್ಲಿ ನೋಡಿದ್ರೂ ಕೂಡ ಯುದ್ಧಗಳ ಕಳವಳಗಳು, ಮರಣ ಹೋಮಗಳು ನಡೀತಾ ಇದ್ದಾವೆ. ಈ ಕುದುರೆಗಳಿಂದ ಎಲ್ಲ ಜಾಗದಲ್ಲಿ ಇಂಥ ಅನಾಹುತಗಳು ನಡೀತಾ ಇದ್ದಾವೆ. ನಾವು ಮಾತ್ರ
ಟೆಕ್ನಾಲಜಿಯಿಂದ ಹಿಡಿದು ಯುರೋಪಿನಿಂದ ಹಿಡಿದು 3ನೇ ಯುದ್ಧಕ್ಕೆ ಎಲ್ಲ ಸಂಭವಗಳು ನಡೀತಾ ಇದ್ದಾವೆ. ಒಬ್ಬೊಬ್ಬರು ಹೇಳ್ತಾರೆ ರಷ್ಯಾ ಗೆಲ್ಲುತ್ತೆ, ಚೈನಾ ಗೆಲ್ಲುತ್ತೆ. ನೋಡಿರಿ, ನಮಗೆ ಬೈಬಲ್ ಫೀಚರ್ ಬಗ್ಗೆ ಗೊತ್ತಿರೋದ್ರಿಂದ ಸ್ಪಷ್ಟವಾಗಿ ಗೊತ್ತಿದೆ ಏನಕ್ಕೆ ಇದೆಲ್ಲ ನಡೀತಾ ಇದೆ, ಯಾರು ಬರ್ತಾರೆ ಅಂತ ಹೇಳ್ಬಿಟ್ಟು. ಈಗ ಗೊತ್ತಿಲ್ಲದೆ ಇದ್ದರೆ, ಇಷ್ಟು ಗೊತ್ತಿರೋದು ತಿಳಿದಿದ್ರೂ ನಮಗೆ ಎಷ್ಟು ಧನ್ಯರು. ನಮ್ಮ ಕೈಯಲ್ಲಿ ಈ ಸತ್ಯ, ಈ ಪರಿಶುದ್ಧ ಗ್ರಂಥವನ್ನು ಕೊಟ್ಟು ಎಲ್ಲವನ್ನು ತಿಳಿದುಕೊಳ್ಳುವಂತೆ ಮಾಡಿದ್ದಾರೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ಪರಲೋಕ ತಂದೆಯೇ, ಈ AI ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಡೆ ಕಾಲದಲ್ಲಿ ಅಪ್ಪ, ಈ ಕುದುರೆ ರೂಪದಲ್ಲಿ, ಕೆಂಪು ಕುದುರೆ, ರಕ್ತ ಹೋಮಗಳು, ಕಪ್ಪು ಕತ್ತಲೆ ತಂದೆ ನಡೀತಾ ಇದ್ದಾವೆ. ಆದರೆ ನಿನ್ನ ನಂಬಿರೋ ಮಕ್ಕಳನ್ನು ಭದ್ರವಾಗಿ ಕಾಪಾಡಿ ನಡೆಸ್ತಾ ಇದೆಯಾ ಯೇಸುವೆ. ನಾವು ಸಿದ್ಧರಾಗೋದಕ್ಕೆ ಈ ಚಿಹ್ನೆಗಳನ್ನು ಕಡೆ ಕಾಲದಲ್ಲಿ ಅರ್ಧ ಭಾಗದ ಜನಗಳು ಮುಳುಗೋಗ್ತಿದ್ದಾರೆ ಅಂತೇಳಿ ಕೊಟ್ಟಿದ್ಯಾ. ಅದನ್ನು ತಿಳಿದುಕೊಂಡು ನಾವು ಸಿದ್ಧರಾಗಬೇಕು. ನೋವಿನ ಕಾಲದಲ್ಲಿ ಯಾವ ರೀತಿ ಅಪ್ಪ ಸಿದ್ಧರಾಗೋದಕ್ಕೆ ನೀವು ಅವರಿಗೆ ಬೋಟ್ ಕಟ್ಟುತ್ತಾ ಇದ್ದದ್ದು, ಅಷ್ಟು ದೊಡ್ಡ ಬೋಟ್ ಕಟ್ಟಬೇಕಾದ್ರೂ ಹಡಗನ್ನು ನೋಡಿ ಕೂಡ ಯಾರೂ ಒಳಗಡೆ ಬಂದಿಲ್ಲ. ಅಸಡ್ಡೆ, ಕೇರ್ಲೆಸ್, ಉದಾಸೀನಾಗಿ ತನ್ನ ಜೀವಿತವನ್ನು ಕಳ್ಕೊಂಡ್ರು. ಆ ರೀತಿ ಇಲ್ಲದ ಹಾಗೆ ನಮ್ಮನ್ನು ಪ್ರೇರೇಪಿಸಿ ನಡೆಸು, ಆಶೀರ್ವದಿಸು, ಮಹಿಮೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್.